Good morning, my dear students. Today I am going to take class for grade 3, that is class 3, the science lesson number 6, birds and nest. Birds. Now in the previous class we have studied about birds, their beaks and feet. And now let's discuss about the nest, homing and flights. Flight, for example, nest means what? Their living place. Okay, and homing, that's what? Homing. Then homing means they can migrate from one place to another place. They're homing. And flight means whether all the birds fly or not. Like that questions will be arised. As you know, all the birds have their own homes. Like the homes we have, the same they also have the homes. Right? Let's study in detail about the birds, nest, homing and the flight. Okay? Clear? So are you ready? Let's start. You know that the human built different types of homes according to their needs, region, climate, etc. The following picture shows some of the types of. Can you name these? One has been done for you. Okay, one has been done for you. As you know, the human build their homes. ನಾವು ಮನುಷ್ಯರು ನಮ್ಮ ಮನೆಗಳನ್ನು ಕಟ್ಕೋತೀವಿ. ನಮ್ಮ ನೀಡ್ಸ್ ಪ್ರಕಾರ, ಸೀಸನ್ ಪ್ರಕಾರ, ಏರಿಯಾದ ಪ್ರಕಾರ. ಫಾರ್ ಎಕ್ಸಾಂಪಲ್ ಹಿಲ್ ಸ್ಟೇಷನ್ ಇದ್ರೆ ಬೇರೆ, ನೀವು ವಾಟರ್ ಏರಿಯಾ ಇತ್ತಂದ್ರೆ ಅದು ಬೇರೆ, ಫ್ಲಾಟ್ ಲ್ಯಾಂಡ್ ಇತ್ತಂದ್ರೆ ಅಲ್ಲಿ ಬೇರೆ. ಹೌದಾ? ನಮ್ಮ ಯೋಗ್ಯತೆ ತಕ್ಕಂಗೆ, ನಮ್ಮಂಥ ದುಡ್ಡಿಲ್ಲ ತಕ್ಕಂಗೆ ನಾವು ಮನೆಗಳನ್ನ ಕಟ್ಕೋತೀವಿ. ರೈಟ್? ಸೊ ಇಲ್ಲಿ ಕೆಲವೊಂದು ಡಿಫ್ರೆಂಟ್ ಹೋಮ್ಸ್ ನೀವು ಸ್ಟಡಿ ಮಾಡಿರಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ನಾಗ ದ ಹೋಮ್ ಅಂತ ನೀವು ಸ್ಟಡಿ ಮಾಡಿರಿ. ಸೊ ಲೇಟೆಸ್ಟ್ ಅದೇ ರೀತಿ ಬರ್ಡ್ಸ್ ಕೂಡ ದೇರ್ ನೆಸ್ಟ್ ಅಂತ ಅಂತಾರೆ ಅವಕ್ಕೆ. ಓಕೆ, ಇಲ್ಲಿ ಹ್ಯೂಮನ್ ಹೌಸಸ್ ಅದ, ಹೋಮ್ಸ್ ಅವ. ಇದಕ್ಕೆ ಹಟ್ ಅಂತಾರ, ಇದಕ್ಕೆ ಈಗ್ಲೂ ಅಂತಾರ, ಇದಕ್ಕೆ ಅಪಾರ್ಟ್ಮೆಂಟ್ ಅಂತಾರ. ದಿಸ್ ಇಸ್ ಕಾಲ್ಡ್ ಟೆಂಟ್. ದಿಸ್ ಕಾಲ್ಡ್ ಸ್ಟಿಲ್ಟ್ ಹೌಸ್. ಸ್ಟಿಲ್ಟ್ ಹೌಸ್ ಮೀನ್ಸ್ ವೇರ್ ದೇರ್ ಈಸ್ ಅ ಲಾಟ್ ಆಫ್ ರಿವರ್ಸ್. ಅಥವಾ ಈಗ ಜಮ್ಮು ಕಾಶ್ಮೀರ್ ಅಥವಾ ಕೇರಳ, ಕೊಚ್ಚಿನ್ ಈ ಥರ ಎಲ್ಲ ಏನು ಮಾಡ್ತಾರೆ, ಎಲ್ಲಿ ಐಲ್ಯಾಂಡ್ಸ್ ಇರ್ತಾವಲ್ಲ, ಈಗ ನೀರೊಳಗೆ ಕಟ್ಟಿರ್ತಾರೆ ಮನೆಗಳು, ಅವಕ್ಕೆ ಸ್ಟಿಲ್ಟ್ ಅಂತ ಕರೀತಾರೆ. ಹಟ್ಸ್, ಈಗ್ಲೋ, ಅಪಾರ್ಟ್ಮೆಂಟ್ಸ್, ಸ್ಟಿಲ್ಟ್ ಅಂಡ್ ಟೆಂಟ್ ಹೌಸಸ್. ಓಕೆ, ಸೊ ದಿಸ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ human homes. Like humans, birds also built various types of nest. Let us read to find out. ಈಗ ಪಕ್ಷಿಗಳನ್ನ ಮನೆ ಕಟ್ತಾವ. ಪಕ್ಷಿಗಳು ಯಾವ ರೀತಿ ಕಟ್ಕೋತಾವ ತಮ್ಮ ಮನೆನ ನೋಡ್ಕೊಳ್ಳೋಣ ನೀವು. Right? Let us study in detail about that. Let's read. Have you seen a bird's nest? ನಿಮ್ಮ ಮನೆಯಲ್ಲಿ ಒಂದು ಹಳೆ ಗಿಡ ಅದ ಅಂತ ಇಟ್ಕೊಳ್ಳಿ. ಆ ಹಳೆ ಗಿಡದಾಗ ಒಂದು ಸಣ್ಣ ನೆಸ್ಟ್ ಮಾಡಿರ್ತಾವ. ಕಪ್ಪು ಟೈಪ್ ನೆಸ್ಟ್ ಮಾಡಿರ್ತಾವ, ಒಂದು ಬುಟ್ಟಿ ಆಕಾರದಾಗ ಮಾಡಿರ್ತಾವ. ಹೌದಿಲ್ಲ? ಒಂದು ಹ್ಯಾಂಗಿಂಗ್ ನೆಸ್ಟ್ ಮಾಡಿರ್ತಾವ. ನೋಡಿರಲ್ಲ ನೀವು. ಗಾರ್ಡನ್ಗೆ ಹೋದ್ರಿ ಅಥವಾ ಜಾಸ್ತಿ ಗಿಡಗಳಿದ್ದ ಜಾಗಕ್ಕೆ ಹೋಗ್ರಿ, ಅಥವಾ ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಜಾಸ್ತಿ ದಿವ್ಸಕ್ಕೆ ಯಾರೂ ಓಡಾಡಿಲ್ಲ ಆ ಜಾಗದಾಗ ಅಂತಂದ್ರೆ ತಮ್ಮ ಸೇಫ್ಟಿಗೋಸ್ಕರ ಗಿಡದಾಗ ಒಂದು ನೆಸ್ಟ್ ಮಾಡ್ಕೋತಾರೆ. ಅಲ್ಲಿ ಅದ್ರ ಎಗ್ಸ್ನ ಅಲ್ಲಿ ಹಾಕ್ಬಿಟ್ಟು ಅದ್ರ ಮರಿಗಳನ್ನ ಬೆಳೆಸಲಿಕ್ಕೆ ಆ ನೆಸ್ಟ್ ಯೂಸ್ ಮಾಡ್ತಾವೆ. ಹೌದಾ? ಹೋಮ್ ಎದಕ್ಕೆ ಬೇಕು? ನಮಗೆ ಹೋಮ್ ಎದಕ್ಕೆ ಬೇಕಪ್ಪ? ಇಟ್ ಇಸ್ ಶೆಲ್ಟರ್. ಇಟ್ ಪ್ರೊಟೆಕ್ಟ್ ಫ್ರಮ್ ಹೀಟ್, ರೈನ್, ಕೋಲ್ಡ್, ವಿಂಡ್ ಆ್ಯಂಡ್ ಥೀವ್ಸ್ ಇಂದ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ, ಅಥವಾ ವೈಲ್ಡ್ ಅನಿಮಲ್ಸ್ ಇಂದ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ನಾವು ಹೋಮ್ಸ್ ಯೂಸ್ ಮಾಡ್ತೇವೆ. ಅದೇ ರೀತಿ ಬರ್ಡ್ಸ್ ಕೂಡ ದೇ ಪ್ರಿಪೇರ್ ದೇರ್ ಹೋಮ್ಸ್. ಹ್ಯಾವ್ ಯು ಸೀನ್ ಅ ಬರ್ಡ್ಸ್ ನೆಸ್ಟ್? ಮೋಸ್ಟ್ ಆಫ್ ದಿ ಬರ್ಡ್ಸ್ ಬಿಲ್ಟ್ ನೆಸ್ಟ್ to lay eggs and to protect their young ones from enemies and harsh weather conditions. ಈಗ harsh weather conditions ಅಂದ್ರೆ ಎಕ್ಸ್ಟ್ರೀಮ್ ಚಳಿ, ಎಕ್ಸ್ಟ್ರೀಮ್ ಬಿಸಿಲು, ಎಕ್ಸ್ಟ್ರೀಮ್ ಮಳೆ, ಇದರಿಂದ ಪ್ರೊಟೆಕ್ಟ್ ಆಗೋ ಸಲುವಾಗಿ. ಈಗ ಥೀವ್ಸ್, ಎನಿಮೀಸ್ ಅಂತ ಕರಿತೀವಿ. ಎನಿಮೀಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಮಗೆ ಬೇರೆ ಅನಿಮಲ್ ಬಂದ್ಬಿಟ್ಟು ಅದ್ರದ್ದು ಮರಿಗಳನ್ನ ತಿಂದ್ಬಿಡೋದು, ಕತ್ಕೊಂಡೋಗಿ ತಿಂದ್ಬಿಡೋದು, ಎಗ್ಸ್ನ ತಿನ್ನೋದು ಮಾಡ್ತಿರ್ತಾವೆ. ಅದರಿಂದ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ನೆಸ್ಟ್ ಮಾಡ್ತಾವೆ. ಮತ್ತು ಅವ್ರ ಯಂಗ್ ಒನ್ಸ್ ಬೆಳೆದ ಮೇಲೆ ಜಾಸ್ತಿ ಹಾರ್ಲಿಕ್ಕೆ ಬರಲ್ಲ, ಅವ್ರೆಲ್ಲ ಭಾಳ ಮೆತ್ತಗಿರ್ತಾವೆ. ಸೊ ಅವಕ್ಕೆಲ್ಲ ಪ್ರೊಟೆಕ್ಟ್ ಮಾಡಿಸಲ್ಲ ಕೂಡ ಆ ನೆಸ್ಟಲ್ಲಿ ಎಗ್ಸ್ ಆಗಿಬಿಟ್ಟು ಮರಿಗಳನ್ನು ನೋಡ್ಕೊಳ್ಳಿಕ್ಕೆ ಮತ್ತು ಎನಿಮೀಸಿಂದ ಕಾಪಾಡಲಿಕ್ಕೆ ಮತ್ತು ಹಾರ್ಶ್ ವೆದರ್ ಕಂಡೀಷನ್ ಕಾಪಾಡಲಿಕ್ಕೆ ಅವು ನೆಸ್ಟ್ ಕಟ್ಕೊತಾವ. ಓಕೆ, ಯು ಹ್ಯಾವ್ ಸೀನ್ ದ ಬರ್ಡ್ಸ್ ನೆಸ್ಟ್. ಮೋಸ್ಟ್ ಬರ್ಡ್ಸ್ ಬಿಲ್ಟ್
nest to lay eggs and to protect their young ones from the enemies and the harsh weather condition. ಹೌದಿಲ್ಲ? The birds use grass, twigs, cotton, wool, leaves, old cloths, paper and mud and feathers to build the nest. ಏನೇನು ಯೂಸ್ ಮಾಡ್ತಾವೆ ನೋಡ್ರಿ. ತಮ್ಮ ಮನೇನ ತಾವೇ ಕಟ್ಕೋತಾವ. ಬರ್ಡ್ಸು ತಮ್ಮ ಮನೇನ ತಾವೇ ಕಟ್ಕೋತಾವ. ಯಾವ್ದ್ಯಾವ್ದರಿಂದ ಬರ್ಡ್ಸ್ ಕಟ್ತಾವ ಅಂತಂದ್ರೆ ಒಣಗಿದ ಹುಲ್ಲು, ಕಡ್ಡಿ, ಕಾಟನ್ ವೂಲ್, ಹಳೆ ಬಟ್ಟೆಗಳು ಬಿದ್ದಿರ್ತಾವ ಅದನ್ನ ಕಾಟನ್ ವೂಲ್ ಬಿಡಿಸ್ತಾವ ಬೀಕಿಂದ. ಲೀವ್ಸ್, ಗಿಡದ ಎಲೆಗಳಿರ್ತಾವಲ್ಲ ಒಣಗಿದ ಎಲೆಗಳು, ಅದರಿಂದ ಮಾಡ್ತಾವ. ಓಲ್ಡ್ ಕ್ಲೋತ್ಸ್, ಹಳೆ ಕ್ಲೋತ್ಸಿಂದ ಬಿದ್ದಿರ್ತದಲ್ಲ ಅದರಿಂದ ಮಾಡ್ತಾವ. ಪೇಪರ್ ರಟ್ಟ ಇರ್ತದಲ್ಲ ಅದನ್ನು ತೊಗೊಂಡೋಗಿ ಮಾಡ್ತಾವ. ಮಡ್ ಅಂದ್ರೆ ಮಣ್ಣಿನಿಂದ ಮಾಡ್ತಾವ. ಅಂಡ್ ಫಿದರ್ಸ್, ಕೆಲವೊಂದು ಬರ್ಡ್ಸ್ ಫಿದರ್ಸ್ ಬಿದ್ದಿರ್ತಾವಲ್ಲ ಆ ಫಿದರ್ ತೊಗೊಂಡೋಗಿ ನೆಸ್ಟ್ ಚಂದ ನೀಟಾಗಿ ನೆಸ್ಟ್ ಮಾಡಿ ಅಲ್ಲಿ ಆ ನೆಸ್ಟ್ ಆದ ತಕ್ಷಣನೇ ಎಗ್ಸ್ ಹಾಕ್ತಾವ. ಎಗ್ಸ್ ಹಾಕಿ ಅವಕ್ಕೆ ಬೆಚ್ಚಗೆ ಕೊಟ್ಟು ಬಿಸಿ ಕೊಟ್ಟು ಮರಿ ಆತಾವ. ಎಗ್ಗಿಂದ ಮರಿ ಆತಾವ. ಹೌದಿಲ್ಲ? ಲೆಟ್ ಅಸ್ ಸ್ಟಡಿ ಇನ್ ಡೀಟೇಲ್ ಅಬೌಟ್ ದಟ್. Birds use grass, twigs, cotton wools, leaves, old cloths, papers and feathers to build nest. Birds make different kinds of nest. Let us learn about them. ಈಗ ನೋಡ್ರಿ, ನಾವು ಹೆಂಗೆ ಬೇರೆ ಬೇರೆ ಮನೆ ಕಟ್ತೀವಿ, ಅವನು ಬೇರೆ ಬೇರೆ ಮನೆಗಳು ಕಟ್ತಾವ. ಒಬ್ರು ನೆಸ್ಟ್ ಮಾಡ್ತಾವ, ಒಂದು ಬುಟ್ಟಿ ಆಕಾರದಾಗ ಮಾಡ್ತಾವ, ಒಂದು ಬುಕ್ ಆಕಾರದಾಗ ಮಾಡ್ತಾವ, ಒಂದು ಹ್ಯಾಂಗಿಂಗ್ನ ಮಾಡ್ತಾವ, ಒಂದು ಕ್ಯಾವಿಟಿ ಟೈಪ್ ಮಾಡ್ತಾವ. ಲೆಟ್ ಅಸ್ ಲರ್ನ್ ಮೋರ್ ಡಿಟೇಲ್ ಅಬೌಟ್ ದಟ್ ನೆಸ್ಟ್ಸ್. ಯಾವ ರೀತಿ ಮಾಡ್ತಾವ ಅಂತ ನೋಡೋಣ. ಸಿ ಹಿಯರ್, ಫಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಗ್ರೌಂಡ್ ನೆಸ್ಟ್. ಗ್ರೌಂಡ್ ನೆಸ್ಟ್ ಅಂತಂದ್ರೆ ಭೂಮಿ ಒಳಗೆ ಮಾಡೋದಕ್ಕೆ ಗ್ರೌಂಡ್ ನೆಸ್ಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಸಿ ಹಿಯರ್, ಗ್ರೌಂಡ್ ನೆಸ್ಟ್. Penguins, ducks and some vultures make small holes in the soil and lay their eggs. They place pebbles, grasses and feathers around the nest to stop the eggs from rolling away. ಆ ಎಗ್ಸ್ ಉಳಿ ಹೋಗೋದನ್ನ ತಡೆಗಟ್ಲಿಕ್ಕೆ ಪಿಬಲ್ಸ್ ಅಂತಂದ್ರೆ ಆ ಕಲ್ಲುಗಳು, ಸಣ್ಣ ಗುಂಡು ಕಲ್ಲುಗಳಿರ್ಬೋದು, ಅಥವಾ ಗೋಟಿ ಟೈಪ್ ಇರ್ತಾವಲ್ಲ, ನೀವು ಗೋಟಿ ಆಡ್ತಿರಲ್ಲ ಅಂಥವು, ಆ ಟೈಪ್ ಕಲ್ಲುಗಳು ಇರ್ತಾವೆ. ಆ ಕಲ್ಲುಗಳನ್ನು ಜಮಾ ಮಾಡಿ ಹಾಕ್ತಾವೆ. ಅಂದ್ರೆ ಈಗ ನೋಡ್ರಿ, ಎಗ್ ನೀವು ಒಂದು ಫ್ಲಾಟ್ ಲ್ಯಾಂಡ್ನಾಗ ಇಟ್ಟರೆ ಉಳ್ಕೋತ ಹೋಗ್ತದೆ ಎಗ್. ಆ ಉಳ್ಕೋತ ಹೋಗೋ ತಡೆ ಸಲುವಾಗಿ ಪೆಂಗ್ವಿನ್ಸು ಮತ್ತು ಡಕ್ಸ್ ಆ್ಯಂಡ್ ಸಮ್ ವಲ್ಚರ್ಸ್ ಮೇಕ್ ಸ್ಮಾಲ್ ಹೋಲ್ಸ್ ಇನ್ ದ ಸಾಯಿಲ್ ಆ್ಯಂಡ್ ಲೇ ದರ್ ಎಗ್ಸ್. ದೇ ಪ್ಲೇಸ್ ಪಿಬಲ್ಸ್, ಗ್ರಾಸಸ್ ಆ್ಯಂಡ್ ಫೀದರ್ಸ್ around the nest to stop the egg from rolling away. ಹಿಂಗೆ ರೋಲ್ ಮಾಡ್ಕೋತ ಬೇರೆ ಕಡೆ ಹೋಗ್ತದಲ್ಲ, ಆ ರೋಲಿಂಗ್ ಆಗಬಾರ್ದು ಅನ್ನೋಗೋಸ್ಕರ ಪೇಬಲ್ಸು ಮತ್ತು ಗ್ರಾಸು ಮತ್ತು ಫಿದರ್ಸ್, ಅಂದರೆ ಬರ್ಡ್ಸ್ದು ಫಿದರ್ ಹಾರಿ ಬೀಳ್ಬೇಕಾದ್ರೆ ಒಂದು ಉದುರಿ ಬೀಳ್ತಾವೆ ಫಿದರ್ಸ್. ಆ ಫಿದರ್ಸು ತೊಗೊಂಡು ಆ ಸುತ್ತ ಇಡ್ತಾವೆ. ಅದಿಟ್ಟು ಎಗ್ನ ಹಾಕ್ತಾವೆ. ಸಮ್ ಔಲ್ಸ್ ಡು ನಾಟ್ ಇವನ್ ರಿಮೂವ್ ದ ಸಾಯಿಲ್, ದೇ ಜಸ್ಟ್ ಲೇ ದೇರ್ ಎಗ್ ಆನ್ ದ ಗ್ರೌಂಡ್. ಔಲ್ ಏನು ಬರ್ಡ್ ಏನು ಮಾಡ್ತದೆ? ಏನೂ ಮಾಡಲ್ಲ, ಸುಮ್ಮನೆ ಎಲ್ಲ ನೆಲ ಕಂಡುತ್ತಂದ್ರೆ ಅಲ್ಲಿ ಇಟ್ಬಿಡ್ತದೆ. ಏನು ಮಣ್ಣನ್ನು ಕೆದರಕ್ಕೆ ಹೋಗಲ್ಲ, ಏನು ತನ್ನೂ ಇಡಲ್ಲ. ಔಲ್ ಬರ್ಡ್ ಏನು ಮಾಡ್ತದೆ ಅಂತಂದ್ರೆ, ಡು ನಾಟ್ ರಿಮೂವ್ ದ ಸಾಯಿಲ್, ಜಸ್ಟ್ ಲೇ ದೇರ್ ಎಗ್ಸ್ ಆನ್ ದ ಗ್ರೌಂಡ್, ಭೂಮಿ ಮೇಲೆ ಇಟ್ಬಿಡ್ತದೆ. ಹೌದಾ? ಬ್ರೈನ್ ಟೀಚರ್. ಸಮ್ ಬರ್ಡ್ಸ್ ಬಿಲ್ಡ್ ದೇರ್ ನೆಸ್ಟ್ ನೆಕ್ಸ್ಟ್ ಟು ದ ನೆಸ್ಟ್ ಆಫ್ ದ ಸ್ಟಿಂಗಿಂಗ್ ಇನ್ಸೆಕ್ಟ್. ಕ್ಯಾನ್ ಯು ಗೆಸ್ ದೆಮ್? ವೈ? ನೀವು ಇದನ್ನೇನು ಮಾಡ್ರಿ, ಜಸ್ಟ್ ಯು ಸರ್ಚ್ ಇನ್ ದ ಗೂಗಲ್ ಆ್ಯಂಡ್ ಫೈಂಡ್ ಔಟ್. ಓಕೆ? ದೆನ್ Burrow nest. Burrow nest ಅಂದ್ರೆ ಏನು? What do you mean by burrow nest? Many birds make their own burrows and some other uses the burrows made by the other animals. See, ಬಹಳಷ್ಟು ಬರ್ಡ್ಸ್ ಏನು ಮಾಡ್ತಾವ? ಬುರ್ರೋ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ರ್ಯಾಬಿಟ್ ಅದಲ್ಲ, ಒಂದು ಹೋಲ್ ಹಾಕ್ತಾವ, ಹುತ್ತು ಮಾಡ್ದಂಗೆ ಮಾಡ್ತಾವಲ್ಲ, ಅದಕ್ಕೆ ಬುರ್ರೋ ಅಂತ ಕರೀತಾರೆ. Many birds make their own burrows and some other use the burrows made by the other animals. ಯಾವುದೋ ಒಂದು ಎನಿಮಲ್ ಮಾಡಿರ್ತದ, ಅವಕ್ಕೆ ಮಾಡ್ಕೊಳಿಕ್ಕಾಗಲ್ಲ, ಅಲ್ಲಿ ಹೋಗಿ ಇದ್ದು ಬಿಡ್ತಾವೆ. The eggs are laid in these burrows. Example of such birds are burrowing parrots, burrowing owls
and kingfisher birds. Examples of such birds are burrowing parrots, burrowing owls and kingfisher birds ಏನು ಮಾಡ್ತಾವ ಭೂಮಿನಾಗ ಹೋಲ್ ಹಾಕಿ ಅಲ್ಲಿ ಏನು ಮಾಡ್ತಾವ ಕಿಂಗ್ಫಿಶರ್ ಮೇಕ್ ದ ಬುರೋ ನೆಸ್ಟ್ ಅದು ಹೋಲ್ ಹಾಕಿ ಭೂಮಿ ಒಳಗೆ ಒಂದು ಬುರೋ ಟೈಪ್ ಮಾಡಿ ಅಲ್ಲಿ ತಮ್ಮ ಎಗ್ಸ್ನ ಸುರಕ್ಷಿತವಾಗಿ ಇಡುತ್ತವೆ. ಓಕೆ, ಆನ್ಸರ್ ಇನ್ ಒನ್ ವರ್ಡ್ ಆರ್ ಟು. ನೇಮ್ ಎನಿ ಟೂ ಥಿಂಗ್ಸ್ ದಟ್ ಬರ್ಡ್ಸ್ ಯೂಸ್ ಟು ಬಿಲ್ಡ್ ದರ್ ನೆಸ್ಟ್. Cotton wool and twinks. Which bird built burrow nest? Parrots, owls and kingfisher birds make the burrow nest. Okay, one ground nest, second is burrow nest, and next is cavity nest. Cavity andrenu nodri. Cavity means a hole. Cavity means a hole. Cavity nest. Cavity means a hole. Woodpeckers and owls make holes in the trees and lay their eggs in these holes. If there is already a hole in the tree, then they just use that hole. ಈಗ ನೋಡ್ರಿ, ಗಿಡದಾಗ ಒಂದು ದೊಡ್ಡದ ಕೊಂಬೆ ಇರ್ತದಲ್ಲ, ಕೊಂಬೆ ಒಳಗೆ ಒಂದು ಹೋಲ್ ಇರ್ತದೆ, ಒಂಥರ ಹಿಂಗೆ ಅದು ಆಕಾರ ಮಾಡಿರ್ತಾವೆ. ವುಡ್ ಪೆಕ್ಕರ್ ಬರ್ಡ್ಸ್ ಇರ್ತಾವಲ್ಲ, ಅವು ಹಿಂಗೆ ಚುಚ್ಚಿ ಹೋಲ್ ಮಾಡ್ತಾವೆ. ಹೋಲ್ ಮಾಡಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಎಗ್ಸ್ನ ಹಾಕ್ತಾವೆ. Cavity means a hole. Woodpeckers and owl make holes in the trees and lay their eggs in those holes. If there is already a hole in the tree, then they just use that hole. For example, see here. This is called hole made in the tree stem by the woodpecker bird, and that there they lay the egg. There they lay the eggs. Woodpeckers and owls make holes in the trees to make their nest. Okay, woodpecker and owl makes the holes in the trees to make their nests. Okay, next here you can see here platform nest. So 1, 2, 3 things we have learned. Ground nest, second is burrow nest and cavity nest, and next is platform nest. Platform ಅಂದ್ರೆ ಒಂದು ಹೈಟಿಗೆ ಗಿಡದ ಮೇಲೆ ಪೂರ ತುದಿಗೆ ಒಂದು ಪೂರ ಹಿಂಗೆ ಬೇಸ್ ಮಾಡ್ಕೊಂಡಂಗೆ ಮಾಡ್ಕೋತಾವ, ಅದಕ್ಕೆ ಪ್ಲಾಟ್ಫಾರ್ಮ್ ನೆಸ್ಟ್ ಅಂತ ಕರೀತಾರೆ. Platform means a high surface. Platform nests are very large and built high up on trees. Eagles make such type of nest. Platform means a high surface. Platform nests are very large and built high up on trees. Eagles make such type of nest. Eagles make large nest high on the trees. These are called platform nest. It's interesting. Some insects also build nests. Ants, bees and wasps are well known for their interesting nests called ant hill, beehive and wasp nest respectively. ಇದಕ್ಕೆ ಈಗ ನೋಡ್ರಿ, beehive, this is called beehive. beehive ಅಂತಂದ್ರೆ ನಮ್ದು ಜೇನ್ ಗೂಡು ಅಂತೀವಲ್ಲ, ಅದಕ್ಕೆ beehive ಅಂತ ಕರಿತೀವಿ. ಇದು ಕೂಡ ಒಂಥರ ಸಾರ್ಟ್ ಆಫ್ ನೆಸ್ಟ್ ಓನ್ಲಿ. ಓಕೆ, ಹನಿ ಕೋಪ್ಸ್ ಒಳಗಡೆ ಹನಿ ಕೋಪ್ಸ್ ಮಾಡ್ತಾವೆ, ಇದಕ್ಕೆ beehive ಅಂತ ಕರೀತಾರೆ. ಈ ಥರ ನೆಸ್ಟ್ಗೆ beehive ಅಂತ ಕರೀತಾರೆ. ತಿಳಿತಾ? ಸಮ್ ಇನ್ಸೆಕ್ಟ್ಸ್ ಆಲ್ಸೋ ಬಿಲ್ಡ್ ನೆಸ್ಟ್. ಆಂಟ್ಸ್, ಬೀಸ್ and wasps are well known for their interesting nest called ant hills, beehives and wasp nest respectively. Okay, the cupped nest. See, cupped nest is like this. This is called a cup. Tea cup irtadalla, aa tara cupped nest anta. As the name suggests, this type of nest looks like a cup or a bowl. It is made with a variety of materials such as twigs, branches, feathers and grass. It is built in the V of a tree. V of a tree ಅಂತಂದ್ರೆ ಅವು ಎರಡು ಹಿಂಗೆ ಜೋಡ್ತಾವಲ್ಲ, ಒಂದು ಬಡ್ಡಿ ಒಂದು ಟೊಂಗೆ ಇನ್ನೊಂದು ಟೊಂಗೆ ಜೋಡ್ತಾವಲ್ಲ,
ಅಲ್ಲಿ ಈ ಬರ್ಡ್ನ ಮಾಡ್ತಾವೆ, ಈ ನೆಸ್ಟ್ನ ಮಾಡ್ತಾವೆ. ಹಮ್ಮಿಂಗ್ ಬರ್ಡ್ಸ್ ಆ್ಯಂಡ್ ಸ್ಪ್ಯಾರೋಸ್ ಮೇಕ್ ದಿಸ್ ಟೈಪ್ ಆಫ್ ನೆಸ್ಟ್. ಗುಬ್ಬಚ್ಚಿ ಗೂಡು ಅಂತೀವಲ್ಲ, ಗುಬ್ಬಚ್ಚಿ ಗೂಡು ನೋಡಿರಲ್ಲ, ಹಮ್ಮಿಂಗ್ ಬರ್ಡ್ಸ್ ಮತ್ತು ಗುಬ್ಬಚ್ಚಿ ಗೂಡು ಈ ಟೈಪ್ ನೆಸ್ಟ್ ಮಾಡ್ತಾವೆ. ಯಾವ ಟೈಪ್ ಮಾಡ್ತಾವೆ? ಕಪ್ಡ್ ನೆಸ್ಟ್, ಬೌಲ್ ಅಥವಾ ಕಪ್ ಆಕಾರದಾಗ ಮಾಡ್ತಾವೆ, ಅಲ್ಲಿ ತಂದ್ಬಿಟ್ಟು ಎಗ್ ಇಡ್ತಾವೆ. ಈಗ ಹಮ್ಮಿಂಗ್ ಬರ್ಡ್ಸ್ ಆ್ಯಂಡ್ ಸ್ಪ್ಯಾರೋಸ್ ಮೇಕ್ ಅ ಕಪ್ಡ್ ಶೇಪ್, ಕಪ್ಡ್ ನೆಸ್ಟ್ ಅಂತ ಕರೀತಾರೆ. As the name suggests, this type of nest looks like a cup or a ball. It is made with a variety of materials such as twigs, branches, feathers, grass. It is built in the V of a tree. Hummingbirds and sparrows make this type of nest. Hummingbirds ಮತ್ತು ಸ್ಪ್ಯಾರೋಸು ಈ ಟೈಪ್ ಆಫ್ ನೆಸ್ಟ್ ಮಾಡ್ತಾವ ಅಂತ ಹೇಳಿ. ಓಕೆ, ಆಫ್ಟರ್ ದಿ ಕಪ್ಡ್ ನೆಸ್ಟ್ಸ್, ಲೆಟ್ಸ್ ಮೂವ್ ಆನ್ ಟು ದ ಸಸ್ಪೆಂಡೆಡ್ ನೆಸ್ಟ್. ಸಸ್ಪೆಂಡೆಡ್ ಅಂತಂದ್ರೆ ತೂಗು ಹಾಕ್ತಾವ, ತೂಗು ಹಾಕೋದಕ್ಕೆ ಸಸ್ಪೆಂಡೆಡ್ ಅಂತ ಹೇಳ್ತಾರೆ. ಸಸ್ಪೆಂಡೆಡ್ ನೆಸ್ಟ್. ಸಸ್ಪೆಂಡೆಡ್ ಅಂದ್ರೆ ಈ ರೀತಿ ಒಂದು ತೂಗಿ ಬಿದ್ದಿರ್ತಾವಲ್ಲ, ಗಿಡದ ಟೊಂಗ್ಯಾಗಿ ತೂಗಿರ್ತಾವ ನೋಡ್ರಿ, ತರ ನೆಸ್ಟ್. Suspended nest hanging. Suspended means hanging. These types of nest hang from their sides from the branches of trees. They look like hanging cups. There is a small opening at the bottom of the birds to enter. Weaver birds make this type of nest. ಯಾವ ಬರ್ಡ್ಸು? ವೇವರ್ ಬರ್ಡ್ಸ್. ವೇವರ್ ಅಂತಂದ್ರೆ ಈಗ ಹೆಣೆದಿರ್ತದಲ್ಲ, ಆ ರೀತಿ ಹೆಣೆದು ಮಾಡ್ತಾರೆ, ಅದಕ್ಕೆ ವೇವರ್ ಬರ್ಡ್ ಅಂತ ಕರೀತಾರೆ. The nest of the weaver bird hangs upside down from the branch of a tree. From the branch of a tree. Suspended nest. Suspended means hanging. These type of nest hang from their sides from the branches of trees. They look like hanging cups. There is a small opening at the bottom of the bird to enter. Weaver birds make this type of nest. ಈ ಥರ ಹ್ಯಾಂಗಿಂಗ್ ಬರ್ಡ್ ಇರ್ತದೆ, ಇಲ್ಲೊಂದು ಸ್ಮಾಲ್ ಓಪನಿಂಗ್ ಮಾಡಿರ್ತದೆ, ಇಲ್ಲಿ ಒಳಗೆ ಹೋಗಿ ಎಗ್ಸ್ ಅವೆಲ್ಲ ಇಟ್ಟು ತಮ್ಮ ಹೆಂಗ್ ಒನ್ಸಿಗೆ ಕಾಪಾಡ್ತಾವೆ. ಇದು ನೆಸ್ಟ್ ಅಂತ ಕರೀತಾರೆ, ಹ್ಯಾಂಗಿಂಗ್ ನೆಸ್ಟ್. ಸಸ್ಪೆಂಡೆಡ್ ಅಂತ. ಹ್ಯಾಂಗಿಂಗ್ ಸಸ್ಪೆಂಡೆಡ್ ಮೀನ್ಸ್ ಹ್ಯಾಂಗಿಂಗ್ ನೆಸ್ಟ್ ಅಂತ ಕರೀತಾರೆ. ಫಾಲೋಡ್ ವೇವರ್ ಬರ್ಡ್ಸ್ ಈ ಟೈಪ್ ನೆಸ್ಟ್ ಮಾಡ್ತಾವೆ. ಬ್ರೈನ್ ಟೀಸರ್, ಆಸ್ ಐ ಟೋಲ್ಡ್ ಯು, ದೀಸ್ ಬ್ರೈನ್ ಟೀಸರ್ಸ್ ಯು ಹ್ಯಾವ್ ಟು ಸರ್ಚ್ ಇನ್ ದ ಗೂಗಲ್ ಅಂಡ್ ಫೈಂಡ್ ಔಟ್ ದ ಆನ್ಸರ್ ಫಾರ್ ದಿಸ್. ಓಕೆ, next let's check. Fill in the blanks. A cupped nest look like a cup or a ball. Some suspended nest look like a hanging cups. Okay, hanging cups. Science lab activity. Make a nest. Material required: mud, grass, twig, dry leaves, feathers, straw, ಥ್ರೆಡ್ಸ್, ಪೇಪರ್ ಆ್ಯಂಡ್ ಪೀಸಸ್ ಆಫ್ ಅ ಕ್ಲಾತ್. ಇದರಿಂದ ಈ ರೀತಿ ನೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನೋಡ್ರಿ, ಮಾಡ್ಬೋದು. ಪ್ರೊಸೀಜರ್: ಯೂಸಿಂಗ್ ಆಲ್ ಆಫ್ ದಿ ಅಬವ್ ಮಟೀರಿಯಲ್ಸ್ ಮೇಕ್ ಅ ನೆಸ್ಟ್. ಯು ಹ್ಯಾವ್ ಟು ಯೂಸ್ ಓನ್ಲಿ ಯುವರ್ ಥಂಬ್ ಆ್ಯಂಡ್ ಫೋರ್ ಫಿಂಗರ್ ಟು ಮೇಕ್ ದಿಸ್ ನೆಸ್ಟ್. ಥಂಬ್ ಆ್ಯಂಡ್ ಫೋರ್ ಫಿಂಗರ್, ಇದಕ್ಕೆ ಥಂಬ್ ಆ್ಯಂಡ್ ಫೋರ್ ಫಿಂಗರ್ ಅಂತ ಕರೀತಾರೆ. ಇದರಿಂದನೇ ಮಾಡಬೇಕಿರ್ತದೆ. ಓಕೆ, ಅದರ್ ಟೈಪ್ ಆಫ್ ನೆಸ್ಟ್. ಇನ್ನು ಬೇರೆ ಟೈಪ್ ನೆಸ್ಟ್ ಯಾವುದು ಅಂತಂದ್ರೆ a tailor bird. Tailor bird makes the nest by sewing together materials such as threads, dry leaves, twigs and cotton wool with the help of its beak. Which it uses like a needle. ಅದ್ರದ್ದು ಬೀಕ್ ನಿಡಲ್ ತರ ಯೂಸ್ ಮಾಡಿ ಹೊಲಿತಾವ, ಗಿಡದ ಪಂಟ್ಯಾಗ ಹೊಲ್ದು ಮಾಡ್ತಾವ. ಏನೇನು ಯೂಸ್ ಮಾಡಿ ಹೊಲಿತಾವ? Materials such as threads and dara, dry leaves, twigs and cotton wool with the help of its beaks, which is used like a needle. Cuckoos do not bother to make a nest. They lay eggs in the nest built by the other birds. ಯಾವ ಬರ್ಡ್ಸ್ ಅದು ಕುಕೂಸ್ ಬರ್ಡ್ಸ್ ಏನ್ ಮಾಡ್ತದ, ಯಾವುದೇ ತರ ನೆಸ್ಟ್ ಮಾಡಂಗಿಲ್ಲ. ಅದು ಯಾರೇ ಮಾಡಿಟ್ಟಿದ್ರೆ ಅಲ್ಲಿ ಹೋಗಿ ಅದರ ಎಗ್ಸ್ನ ಹಾಕಿಬಿಡ್ತದೆ. Okay, tailor birds sew together leaves and twigs to make the nest. See, so tailor bird idu ee riti nest ಮಾಡ್ತದೆ. Okay, right? So now let's check. Fill in the blanks. Penguins make ground nest.
ground nest. Kingfisher makes burrow nest. Woodpecker makes cavity nest. Eagle makes platform nest. Weaver birds make hanging nest. Weaver bird makes hanging nest. So this is the fill in the blanks about the different types of nests. Okay. Now one more brain teaser. So to know the answer for this, just you have to search in the Google. Okay, this is called brain teaser. The birds take care of their young babies, their babies. Birds ಏನು ಮಾಡ್ತಾವ, ತಮ್ಮ ಸಣ್ಣ ಬೇಬಿ ಇರ್ತಲ್ಲ ಮರಿಗಳು, ಅವಕ್ಕೆ ಸಂರಕ್ಷಣೆ ಮಾಡ್ತಾವ, ರಕ್ಷಣೆ ಮಾಡ್ತಾವ, ಕೇರ್ ತಗೋತಾವ. Birds take care of their babies. The mother bird lays eggs as soon as the nest is built. Now mother bird lays eggs as soon as the nest is built. Nest ready ಆದ ಕೂಡಲೇ egg ಹಾಕ್ತದೆ. Usually the mother bird sits on the eggs to keep them warm and protect the eggs from the enemies. ಆ ಫಿಮೇಲ್ ಬರ್ಡ್ ಏನಿರ್ತದಲ್ಲ ಮದರ್ ಬರ್ಡ್ ಎಗ್ಸ್ನ ಹಾಕಿ ಅದ್ರ ಮೇಲೆ ಕೂತ್ಕೋತದ. ವಾರ್ಮ್ ಅಂದ್ರೆ ಬಿಸಿ ಕೊಡ್ಬೇಕು ಅವಕ್ಕೆ. ಬಿಸಿ ಕೊಟ್ಟಾಗ ಒಳಗೆ ಎಗ್ಗಿನಿಂದ ಮರಿ ಹೊರಗೆ ಬರ್ತದೆ. ಅದಕ್ಕೆ ಸರಿಯಾದ ಪ್ರಮಾಣದಾಗ ವಾಮ್ತ್ ಕೊಟ್ಟಿಲ್ಲ ಅಂತಂದ್ರೆ ಆ ಮರಿ ಆಗೋದಿಲ್ಲ. ಎಗ್ ಒಳಗಿಂದ ಅದೇನಿರ್ತದಲ್ಲ ಅದು ಮರಿ ಆಗಂಗಿಲ್ಲ. ಅದು ಏನಾಗ್ತದೆ, ಆ ಮರಿ ಆಗಬೇಕು ಅಂದ್ರೆ ಸರಿಯಾದ ಪ್ರಮಾಣದಾಗ ಬಿಸಿ ಕೊಡಬೇಕು. ಅದಕ್ಕೆ ಕೊಟ್ಟಾಗ ವಾರ್ಮ್ತ್ ಅದ್ರ ಮೇಲೆ ಕೂತ್ಕೋತದೆ, ಎಗ್ ಮೇಲೆ ಕೂತ್ಕೊಂಡು ಬಿಸಿ ಕೊಟ್ಟು ಆಮೇಲೆ ಅದ್ರ ಮರಿ ಹೊರಗೆ ಬರ್ತದೆ. The mother bird lays eggs as soon as the nest is built. Usually the mother bird sits on the eggs to keep them warm and to protect the eggs from the enemies. Right? After the eggs hatch ಅಂದ್ರೆ ಹಾಕ್ಬಿಟ್ಟ ಮೇಲೆ the baby birds come out. ಅದ್ರ ಮೇಲೆ ಬಿಸಿ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಅದು ಹ್ಯಾಚ್ ಅಂದ್ರೆ ಒಡೆದ್ಬಿಟ್ಟು ಬೇಬಿ ಬರ್ಡ್ ಹೊರಗೆ ಬಿಡ್ತದೆ. ದೇ ಆರ್ ವೆರಿ ವೀಕ್ ಅಂಡ್ ಹ್ಯಾವ್ ನೋ ವಿಂಗ್ಸ್ ಆರ್ ಫೆದರ್. ಅವು ಮರಿ ಹುಟ್ಟಿದ ಮೇಲೆ ಬಹಳ ವೀಕ್ ಇರ್ತಾವೆ. ಸನ್ಲೈಟ್, ಏರ್, ವೆದರ್ ಕಂಡೀಷನ್ಸ್ ಮೇಲೆ ಅದ್ರ ಫೆದರ್ ಆಟೋಮೆಟಿಕ್ ಆಗಿ ಬೆಳೀತದೆ, ಸ್ಟ್ರಾಂಗ್ ಆಗ್ತಾವೆ. ದೇ ಆರ್ ವೆರಿ ವೀಕ್ ಅಂಡ್ ಹ್ಯಾವ್ ನೋ ವಿಂಗ್ಸ್ ಟು ಆರ್ ಫೆದರ್. ದೇ ಕೆನಾಟ್ ಫ್ಲೈ ಅಂಡ್ ಈಟ್ ಫುಡ್ ಬೈ ದೆಮ್ಸೆಲ್ವ್ಸ್. Their parents take care of their young ones. The parent birds take care of the young ones. The parent birds feed them and keep them warm. ಅವಕ್ಕೆ ಫುಡ್ ತಂದು, ಹೆಂಗೆ ನಮ್ಮ ತಂದೆ ತಾಯಿ ನಮಗೆ ಫುಡ್ ತಂದು ಬಟ್ಟೆ ತಂದು ಕೊಡ್ತಾವಲ್ಲ, ಅದೇ ರೀತಿ ಆ ಪೇರೆಂಟ್ ಬರ್ಡ್ಸ್ ಕೂಡ ಯಂಗ್ ಬರ್ಡ್ಸ್ಗೆ, ತಮ್ಮ ಮಕ್ಕಳ ಬರ್ಡ್ಸ್ಗೆ ತಂದು ಫುಡ್ ಆಮೇಲೆ ಬಿಸಿ ಕೊಟ್ಕೋತ ಇರ್ತಾವೆ. ದೇ ಆಲ್ಸೋ ಪ್ರೊಟೆಕ್ಟ್ ದೆಮ್ ಫ್ರಮ್ ಎನಿಮೀಸ್. ಎನಿಮೀಸ್ ಅಂದ್ರೆ ಈಗ ಸಣ್ಣ ಬರ್ಡ್ಸ್ ಇರ್ತಾವಲ್ಲ, ಅವು ಏನ್ ಮಾಡ್ತಾವ, ಅವು ಬೇರೆ ಬರ್ಡ್ಸ್ ಬಂದು ತಿಂದು ಬಿಡು ಬರ್ತಾವ, ಅದರಿಂದ ಪ್ರೊಟೆಕ್ಟ್ ಮಾಡ್ತಾವ. ಸ್ಲೋಲಿ ದ ಬೇಬಿ ಬರ್ಡ್ಸ್ ಗ್ರೋ ಫೆದರ್ಸ್ ಅಂಡ್ ವಿಂಗ್ಸ್ ಅಂಡ್ ಲರ್ನ್ ಟು ಫ್ಲೈ. ಸಾವಕಾಶ ಫೆದರ್ಸ್ ಫಾರ್ಮ್ ಆಗ್ತದ, ವಿಂಗ್ಸ್ ಫಾರ್ಮ್ ಆಗ್ತಾವ, ಸ್ಟ್ರಾಂಗ್ ಆಗ್ತಾವ. ಆದ್ಮೇಲೆ ಸ್ವಲ್ಪ ಸ್ವಲ್ಪ ಹಾರ್ಲಿಕ್ಕೆ ಪ್ರಯತ್ನ ಪಡ್ತಾವ. ಒಂದೇ ದಿವಸ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಸಾಧ್ಯದೇನು? ಇಲ್ಲಲ್ಲ. ಒಂದೇ ದಿವಸ ಸೈಕಲ್ ರೈಡ್ ಮಾಡ್ಲಿಕ್ಕೆ ಸಾಧ್ಯದೇನು? ಇಲ್ಲ. ಒಂದೇ ದಿವಸ ಬೇಬಿ ಹುಟ್ಟಿದ ಕೂಡ ನಡೀತದೇನು? ನಡೆಯಲ್ಲ. ಹೌದಿಲ್ಲ. ಹಂಗೆ ಸ್ವಲ್ಪ ಸ್ವಲ್ಪ ಹೊಟ್ಟೆಯಿಂದ ಮುಂದಕ್ಕೆ ಹೋಗ್ತದ, ಕುಂದ್ರದ ಕಲಿತದ, ಆಮೇಲೆ ಎದ್ದು ನಿಂದ್ರದ ಕಲಿತದ, ಆಮೇಲೆ ನಡೆಯೋದು ಕಲಿತದ, ಅಂಬೆಗಾಲ ಕಲಿತದ, ಆಮೇಲೆ ನಡೆಯೋದು ಕಲಿತದ, ಆಮೇಲೆ ಸೈಕಲ್ ಮಾಡೋದು, ಆಮೇಲೆ ಸ್ವಿಮ್ಮಿಂಗ್ ಮಾಡೋದು, ಓಡೋದು ಎಲ್ಲ ಕಲಿತದ. ಹೌದಿಲ್ಲ. ಹಂಗೆ ಕೂಡ ಬೇಬಿ ಬರ್ಡ್ ಕೂಡ ಸ್ಲೋಲಿ ದ ಬೇಬಿ ಬರ್ಡ್ಸ್ ಗ್ರೋಡ್ ಫೆದರ್ ಅಂಡ್ ವಿಂಗ್ಸ್ ಅಂಡ್ ಲರ್ನ್ ಟು ಫ್ಲೈ. ಟಿಲ್ ದೆನ್ ದ ಪೇರೆಂಟ್ಸ್ ಟೇಕ್ ಕೇರ್ ಆಫ್ ದೆಮ್. ಅದಕ್ಕಿಂತ ಅದೆಲ್ಲ ಬೆಳೆ ತನಕ ಅದರ ಬರ್ಡ್ಸ್ ಪೇರೆಂಟ್ಸ್ ಇರ್ತಾವಲ್ಲ, ಅವನ್ನ ಕೇರ್ ತಗೋತಾವ ಆ ಬರ್ಡ್ಸಿಗೆ. ಓಕೆ, ನಾವು fill in the blanks. After the eggs hatch, the baby birds come out. Dash come out, baby bird come out. Okay. How do birds fly? Birds hang ಹಾರ್ತವ. ಫ್ಲೈಟ್ ಅಂದ್ರೆ ಹ್ಯಾಂಗ್ ಫ್ಲೈಟ್ಲೆಸ್ ಬರ್ಡ್ಸ್ ಅಂತ ಹೇಳಿದ್ವಿ. ಬರ್ಡ್ಸ್ ಹ್ಯಾಂಗ್ ಹಾರ್ತವ. Birds have light and hollow bones and streamlined bodies. ಸ್ಟ್ರೀಮ್ಲೈನ್ಡ್ ಅಂದ್ರೆ ಈ ರೀತಿ ವೆಬ್ಡ್ ಶೇಪ್ಡ್ ಸ್ಟ್ರೀಮ್ಲೈನ್ಡ್ ಬಾಡೀಸ್ ಇರ್ತಾವ. ಮತ್ತು ಹಾಲೋ ಬೋನ್ಸ್ ಇರ್ತಾವ. ವಜ್ಜಿ ಬೋನ್ಸ್ ಇರಲ್ಲ, ಹಾಲೋ ಇರ್ತದೆ ಬೋನ್ಸ್, ಅವಕ್ಕೆ ವೀಕ್ ಇರ್ತಾವ. ಆಮೇಲೆ
ಫೆದರ್ಸ್ ಇರ್ತಾವ, ಆಮೇಲೆ ವಿಂಗ್ಸ್ ಇರ್ತಾವ. ಇವ್ರ ಹೆಲ್ಪ್ನಿಂದ ಹಿಂಗೆ ನೋಡ್ರಿ, ಏರೋಪ್ಲೇನ್ ಹೆಂಗಿರ್ತದೆ ನೋಡಿರಲ್ಲ, ಏರೋಪ್ಲೇನ್ ಗುಂಡಕ್ಕೆ ಇರ್ತದೆ, ಕುಂಬಳಕಾಯಿ ಇದ್ದಂಗೆ ಇರ್ತದೆ, ಗುಂಡು ಕುಂಬಳಕಾಯಿ ಇದ್ದಂಗೆ ಇಲ್ಲಲ್ಲ, ಆ ಉದ್ದು ಕುಂಬಳಕಾಯಿ ಇದ್ದಂಗೆ ಇರ್ತದೆ. ಮುಂದೆ ಹಿಂಗೆ ಇರ್ತದೆ, ಹಿಂಗೆ ಶಾರ್ಪ್ ಇರ್ತದೆ, ಹಿಂಗೆ ಪುಚ್ಚ ಇರ್ತದೆ ಇದ್ದಂಗೆ ಇರ್ತದೆ. ಆಮೇಲೆ ಹಿಂಗೆ ಹಾರಲಿಕ್ಕೆ ವಿಂಗ್ಸ್ ಇರ್ತಾವೆ, ನೋಡಿರಲ್ಲ, ರೈಟ್. ಅದೇ ರೀತಿ ಫ್ಲೈಟ್ ಹಾರಬೇಕಾದ್ರೂ ಹಕ್ಕಿ ಥರನೇ ಮಾಡಿರೋದಕ್ಕೆ, ಅಂದ್ರೆ ಆ ಗಾಳಿನ ಹಿಂಗೆ ಛೇದ್ ಮಾಡಿ ಹಾರಬೇಕದು. ತಿಳಿತು? ಬರ್ಡ್ಸ್ ಹ್ಯಾವ್ light and hollow bones and streamlined bodies. They also have the wings to fly. They also have the wings. These are called wings. Okay. The streamlined bodies. ಇದಕ್ಕೇನಂತ streamlined body ಅಂತ ಕರೀತಾರೆ. ಒಳಗಡೆ ಏನಿರ್ತದೆ? hollow bones ಇರ್ತಾವೆ. Light and hollow bones ಇರ್ತಾವೆ ಒಳಗೆ. Streamlined body. ಇದು streamlined body. They also have the wings to fly. ಇದು ಇವು wing ಹಿಂಗೆ ಬಡ್ಕೋತ ಹಾರ್ತಾವೆ. Okay, they lift themselves easily and fly by flapping their wings. Flap ಅಂದ್ರೆ ಹಿಂಗ ಮಾಡ್ತಾವಲ್ಲ, ಫ್ಲಾಪ್ ಅಂತ ಕರೀತಾರೆ. ನೋಡ್ರಿ ನೀವು ಬರ್ಡ್ಸ್ ಹಾರೋ ಟೈಮ್ನಾಗ ಹ್ಯಾಂಗೆ ಹಾರ್ತಾವ. ದಟ್ ಈಸ್ ಬೈ ಮೂವಿಂಗ್ ದ್ಯಾಮ್ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್, ಹಿಂಗ ಮಾಡ್ಕೋತ ಹಾರ್ತಾವ. ಓಕೆ, ನೆಕ್ಸ್ಟ್ ಈಸ್ ದ ಅಪ್ವರ್ಡ್ ಮೂವ್ಮೆಂಟ್ ಆಫ್ ದ ವಿಂಗ್ ಇಸ್ ಕಾಲ್ಡ್ ದ ಅಪ್ ಸ್ಟ್ರೋಕ್. ದ ಡೌನ್ವರ್ಡ್ ಮೂವ್ಮೆಂಟ್ ಆಫ್ ದ ವಿಂಗ್ ಇಸ್ ಕಾಲ್ಡ್ ದ ಡೌನ್ ಸ್ಟ್ರೋಕ್. ಮ್ಯಾಗ್ ಮಾಡಿ ಹಿಂಗೆ ಮಾಡ್ತಂದ್ರೆ ಅಪ್ ಸ್ಟ್ರೋಕ್ ಅಂತಾರೆ, ಕೆಳಗೆ ಬೀಸ್ತಂದ್ರೆ ಡೌನ್ ಸ್ಟ್ರೋಕ್ ಅಂತಾರೆ. ಗೊತ್ತಿದ್ದಿದ್ದೆ. ಓಕೆ, ದ ಬರ್ಡ್ಸ್ ಆಲ್ಸೋ ಹ್ಯಾವ್ ಅ ಟೇಲ್. ಇದಕ್ಕೆ ಟೇಲ್ ಅಂತ ಕರಿತೀವಿ. ಬರ್ಡ್ಸ್ ಟೇಲ್, ಇದು ಟೇಲ್. ಓಕೆ, ಬರ್ಡ್ಸ್ ಟೇಲ್. ದ ಬರ್ಡ್ಸ್ ಆಲ್ಸೋ ಹ್ಯಾವ್ ದ ಟೇಲ್. ದ ಟೇಲ್ ಹೆಲ್ಪ್ಸ್ ದೆಮ್ ಇನ್ ಚೇಂಜಿಂಗ್ ದ ಡೈರೆಕ್ಷನ್ ವೈಲ್ ಫ್ಲೈಯಿಂಗ್. ಹಿಂಗೆ ಡೈರೆಕ್ಷನ್ ಚೇಂಜ್ ಮಾಡ್ಬೇಕಂತಂದ್ರೆ ಇದು ವಜ್ಜಿ ಹಿಂಗೆ ಮಾಡಿ ಹಿಂಗೆ ಹಿಡಿತದೆ. ಹಿಂಗೆ ತಿರುಗಬೇಕಾಯ್ತಂದ್ರೆ ಆಟೋಮೆಟಿಕ್ಲಿ ಆ ಟೇಲ್ ಹಿಂಗೆ ತಿರುಗಿಸ್ತದೆ, ಆ ವಜ್ಜಿನಿಂದ ಈ ಕಡೆ ಹಿಂಗೆ ಬಾಡಿ ಹಿಂಗೆ ತಿರುಗ್ತದೆ. ಹೌದಿಲ್ಲ? ಸೊ ಈ ಟೇಲ್ ಹಿಂಗೆ ವಂಕ್ ಮಾಡ್ತಂದ್ರೆ ಅದು ಬಾಡಿದು ಏನಾಗ್ತದೆ, ಜೊಲಿ ಈ ಕಡೆ ಬಂದ್ಬಿಡ್ತದೆ, ಆಟೋಮೆಟಿಕ್ಲಿ ಚೇಂಜ್ ಮಾಡ್ತದೆ ಡೈರೆಕ್ಷನ್. ಬರ್ಡ್ಸ್ ಆಲ್ಸೋ ಹ್ಯಾವ್ ಅ ಟೇಲ್. ದ ಟೇಲ್ ಹೆಲ್ಪ್ಸ್ ದೆಮ್ ಇನ್ ಚೇಂಜಿಂಗ್ ದ ಡೈರೆಕ್ಷನ್ ವೈಲ್ ಫ್ಲೈಯಿಂಗ್. ಹಾರಬೇಕಾದಾಗ ಅದ್ರ ಟೇಲ್ ಏನು ಮಾಡ್ತದೆ, ಡೈರೆಕ್ಷನ್ ಚೇಂಜ್ ಮಾಡ್ಲಿಕ್ಕೆ, ಏನು ನನ್ನ ಮನೆ ಈ ಕಡೆ ಇಲ್ಲ ಈ ಕಡೆ ಹೋಗೋದ ಅಂತ ಹೇಳಿ ಹಿಂಗೆ ತಿರುಗಬೇಕಾದಾಗ ನಾವು ಹೆಂಗೆ ಆಟೋಮೆಟಿಕ್ ತಿರುಗಿ ಹೋಗ್ತೀವಲ್ಲ, ಹಂಗೆ ಅದ್ರ ಟೇಲ್ ಹಿಂಗೆ ಒತ್ತಂದ್ರೆ ಅದಕ್ಕೆ ಹಿಂಗೆ ಡೈರೆಕ್ಷನ್ ಚೇಂಜ್ ಆಗಿ ವಾಪಸ್ ಯಾವ ಡೈರೆಕ್ಷನ್ ಹೋಗೋದು ಆ ಡೈರೆಕ್ಷನ್ ಬರ್ತದೆ. ಇಟ್ ಈಸ್ ಇಂಟ್ರೆಸ್ಟಿಂಗ್. ದ ಹಮ್ಮಿಂಗ್ ಬರ್ಡ್ ಈಸ್ ಓನ್ಲಿ ದ ಬರ್ಡ್ ದಟ್ ಕ್ಯಾನ್ ಫ್ಲೈ ಬ್ಯಾಕ್ವರ್ಡ್, upside down and sideways. It can also stand still in the middle air. It flaps its wings at the very great speed, 50 to 200 strokes per second. Hummingbirds ಅಂತ ಇರ್ತದೆ. ಅದು ನೀವು ನೋಡ್ರಿ, ಸರ್ಚ್ ಮಾಡ್ರಿ, ನೀವು ಯೂಟ್ಯೂಬ್ನಾಗ ಸರ್ಚ್ ಮಾಡ್ರಿ ಹಮ್ಮಿಂಗ್ ಬರ್ಡ್ ಹೆಂಗಿರ್ತದೆ. ಯಾಕಂದ್ರೆ ಹಮ್ಮಿಂಗ್ ಬರ್ಡ್ ನೋಡಿರ್ಲಿಕ್ಕಿಲ್ಲ. ಹಮ್ಮಿಂಗ್ ಬರ್ಡ್ ನೋಡಬೇಕು ಅಂತಂದ್ರೆ ನೀವು ಗಾರ್ಡನ್ನಾಗ, ದೊಡ್ಡದು ಫಾರೆಸ್ಟ್ನಾಗ ಸ್ವಲ್ಪ ಜಾಸ್ತಿ ಇದು ಥಿಕ್ ಇದು ಇದ್ದಾಗ ನೋಡ್ಲಿಕ್ಕೆ ಸಾಧ್ಯ ಅದ. ಹೌದಾ? ಆ ಹಮ್ಮಿಂಗ್ ಬರ್ಡ್ ಏನ್ ಮಾಡ್ತದೆ ಗೊತ್ತಿಲ್ಲ, ಮುಂದಕ್ಕೆ ಹಾರ್ತದ, ಹಿಂದಕ್ಕೆ ಬರ್ತದ, ನಿಂತಲ್ಲಿ ನಿಂದಿರ್ತದ. ಮಸ್ತ್ ಮಜಾ ಮಾಡ್ತದೆ, ನಿಮ್ಗೆ ಎಂಟರ್ಟೈನ್ ಮಾಡ್ತದ. ಹಮ್ಮಿಂಗ್ ಬರ್ಡ್ ಇಸ್ ಓನ್ಲಿ ದ ಬರ್ಡ್ ದಟ್ ಕ್ಯಾನ್ ಫ್ಲೈ ಬ್ಯಾಕ್ವರ್ಡ್. ಹಿಂದಕ್ಕೂ ಬರ್ತದ, ಹಂಗೆ ಡೈರೆಕ್ಷನ್ ಮಾಡಿದ್ರೆ ಹಿಂದಕ್ಕೆ ರಿವರ್ಸ್ನು ಬರ್ತದ, ಹಿಂಗೆ ಸೈಡಿನೂ ಸರಿತದ, ಮುಂದಕ್ಕೂ ಬರ್ತದ, ಆ ಸೈಡ್ ವೇಸ್ನು ಹಾರ್ಕೋತ್ ಬರ್ತದ, ಹಿಂಗೆ ಹಾರ್ಕೋತ್ ಬರ್ತದ. ಆಮೇಲೆ ಯಾಕಂದ್ರೆ ಇದು ಇಟ್ ಕ್ಯಾನ್ ಆಲ್ಸೋ ಸ್ಟ್ಯಾಂಡ್ ಸ್ಟಿಲ್ ಇನ್ ದ ಮಿಡ್ಲ್ ಏರ್. ಮಿಡ್ಲ್ ಏರ್ ನಿಂದಿರ್ಬೇಕಾದಾಗ ಆ ಫೆದರ್ ಪಟ 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 ಬಡಿಬೇಕಾಗ್ತದೆ. ಒಂದೇ ಜಾಗದಾಗ ನಿಂದಿರ್ಬೇಕಂದ್ರೆ ಪಟ 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 ಹೆಂಗೆ ಪಟ 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 ಎಷ್ಟು ಸಲ ಬಡಿತದೆ ಗೊತ್ತದ? ಒಂದು ಸೆಕೆಂಡಿಗೆ 50ರಿಂದ 200 ಸಲ ಬಡಿತದೆ. ಒಂದು ಸೆಕೆಂಡಿಗೆ ಒಂದು ಸಲ ಬಡ್ದಂಗೆ ಹಿಂಗೆ ಬಡಿತದ. ಹಮ್ಮಿಂಗ್ ಬರ್ಡ್ ಅಂತ ಕರೀತಾರೆ. ಆ ಹಮ್ಮಿಂಗ್ ಬರ್ಡ್ 50 to 200 ಸ್ಟ್ರೋಕ್ಸ್ ಪರ್ ಸೆಕೆಂಡ್ ಬಡಿತಾವ. ನಿಂತ ಜಾಗದಾಗ ನಿಂದಿರ್ತಾವ, ಲೆಫ್ಟಿಗೆ ಹೋಗ್ತಾವ, ರೈಟಿಗೆ ಬರ್ತಾವ, ಮತ್ತು ಹೆಂಗೆ ಬೇಕಾ ಮಜಾ ಮಾಡ್ಕೋತ ಹಾರ್ತಾವ. ಹೌದಿಲ್ಲ? ಲೈಟ್ ಇರ್ತದೆ ವೇಟ್. ಆಮೇಲೆ ಇದೆಲ್ಲ ಯಾವ ರೀತಿ ಅವು ಬರ್ಡ್ಸ್ ಯಾವ ರೀತಿ ಎಗ್ಸ್ ಹಾಕ್ತಾವ, ನೆಸ್ಟ್ ಫಾರ್ಮ್ ಮಾಡ್ತಾವ, ಏನ್ ಟೈಪ್ ನೆಸ್ಟ್ ಅವ ಅಂತ ಇಲ್ಲಿ ತನಕ ಕಲ್ಕೊಂಡಿವಿ. ಹೌದಾ? ಬರ್ಡ್ಸ್ ಯಾವ ರೀತಿ ಫ್ಲೈ ಮಾಡ್ತಾವ. ಈಗ ಫೆದರ್ ಅಂತ ಇರ್ತದೆ, ನಾ ಹೇಳ್ದನಲ್ಲ, ಬಾಡಿ ಮೇಲೆ ನಮ್ಮ ಸ್ಕಿನ್ ಹೆಂಗಿರ್ತದೆ, ಅದಕ್ಕೆ ನಾವು ಬರ್ಡ್ಸ್ ಫೆದರ್ ಅಂತ ಕರಿತೀವಿ. ದ ಬಾಡಿ ಆಫ್ ಅ ಬರ್ಡ್ ಈಸ್ ಕವರ್ಡ್ ವಿತ್ ದ ಫೆದರ್ಸ್. Feathers are also very light and strong. ಇವೆಲ್ಲ ಫೆದರ್ ಅಂತ ಕರಿತೀವಿ. Very light and strong. Feathers are of two types: down feather and flight feathers. Down feathers and flight feathers. Down feathers ಅಂತಂದ್ರೆ ಸುಮ್ ಕೆಳಗಿರ್ತಾವ,
ಜಾಸ್ತಿ ಹಾರ್ಲಿಕ್ಕೆ ಬರಲ್ಲ. ಫ್ಲೈಟ್ ಫೀದರ್ಸ್ ಬೇರೆ. ಫ್ಲೈಟ್ ಫೀದರ್ಸ್ ಅಂದ್ರೆ ಹಿಂಗೆ ಪೂರಾ ಓಪನ್ ಆತ ಹಿಂಗೆ ಫ್ಲೈಟ್ ಫೀದರ್ಸ್ ಅಂತಾರೆ. ಓಕೆ, ದ ಸ್ಮಾಲ್ ಫ್ಲಪ್ಪಿ ಫೀದರ್ ದಟ್ ಕವರ್ ದ ಬಾಡಿ ಆರ್ ಕಾಲ್ಡ್ ಡೌನ್ ಫೀದರ್ಸ್. ಫಾರ್ ಎಕ್ಸಾಂಪಲ್ ಡಕ್ಕಿಗೆ, ಅಥವಾ ನಾವು ಡಕ್ ನೋಡಬಹುದು, ಅಥವಾ ನಮ್ಮ ಮನೆಗೆ ಹೆನ್ಸ್ ಇದ್ದು ಅಂತಂದ್ರೆ ನೋಡ್ಬೋದು, ಅಥವಾ ನಮ್ಗೆ ಆಸ್ಟ್ರಿಚ್ ಬರ್ಡ್ಸ್ ಇರ್ತಾವ, ಅಥವಾ ನಮ್ಗೆ ಆಸ್ಟ್ರಿಚ್ ಬರ್ಡ್ಗೂ ಅದು ಬರೀ ಓಡ್ತದೆ, ಅದು ಹಾರ್ಲಿಕ್ಕೆ ಜಾಸ್ತಿ ಬರಲ್ಲ. ಅವಕ್ಕೆಲ್ಲ ಏನಿರ್ತವೆ, ಡೌನ್ ಫೀದರ್ಸ್ ಇರ್ತಾವೆ. ದೀಸ್ ಫೀದರ್ಸ್ ಕೀಪ್ ದೆಮ್ ವಾರ್ಮ್. ಅವು ಬೆಚ್ಚಗಿಡ್ಲಕ್ಕೆ ಹೆಲ್ಪ್ ಆಗ್ತದೆ. ಯಾವುದು? ಡೌನ್ ಫೀದರ್ಸ್. ಒಂದು ಫ್ಲೈಟ್ ಫೀದರ್ ಅಂತಂದ್ರೆ ಈಗ ನೋಡ್ರಿ, ದ ಲಾಂಗ್ ಅಂಡ್ ಸ್ಟ್ರಾಂಗ್ ಫೀದರ್ ಅಟ್ಯಾಚ್ ಟು ದ ವಿಂಗ್ and tail are called as the flight feathers. They help the birds to flying. The long and strong feathers attached to the wing and tail are called flight feathers. They help the bird in flying. Illa nodri, long and strong feathers are ಇವಕ್ಕೆ ವಿಂಗ್ಸಿಗೆ ಅಟ್ಯಾಚ್ ಆಗ್ತಾವೆ. ಇವು ಹಾರಲಿಕ್ಕೆ ಭಾಳ ಜೋರಾಗಿ, ಫಾಸ್ಟ್ ಆಗಿ ಮತ್ತು ಭಾಳ ಹೈಟಿಗೆ ಹಾರಲಿಕ್ಕೆ ಹೆಲ್ಪ್ ಮಾಡ್ತಾವ ಅಂತ. ದ ಬಾಡಿ ಆಫ್ ದ ಬರ್ಡ್ ಈಸ್ ಕವರ್ಡ್ ವಿತ್ ಅ ಫಿದರ್. ಬರ್ಡ್ಸ್ ಮೈಗ್ರೇಷನ್ ಅಂದ್ರಪ್ಪ ಅಂದ್ರೇನು? ಈಗ ಒಂದು ಜಾಗದಾಗಿಂದ ಇನ್ನೊಂದು ಜಾಗದಾಗ ಹೋಗಿ ಸೀಸನ್ ಪ್ರಕಾರ. ನಮ್ಮ ಇಂಡಿಯಾನಾಗ ಸಮ್ಮರ್ನಾಗ ಏನಿರ್ತದೆ, ಜಾಸ್ತಿ ಹಸಿರು ಇರಂಗಿಲ್ಲ, ಹೌದಿಲ್ಲ? ಎಲ್ಲಿ ಹಸಿರು ಸಿಟಿನಾಗ ಜಾಸ್ತಿ ಬರ್ಡ್ಸ್ ಇರಂಗಿಲ್ಲ, ಯಾಕಂತ ತಿನ್ಲಿಕ್ಕೆ ಉಣ್ಲಿಕ್ಕೆ ನೀರು ಸಿಗಂಗಿಲ್ಲ. ಅದಕ್ಕೆ ಏನು ಮಾಡ್ತಾವು? ಸಮುದ್ರ ದಂಡಿಗೆ, ಕೆರೆ ದಂಡಿಗೆ, ರಿವರ್ ದಂಡಿಗೆ ಹೋಗಿ ಬದುಕೊಂತಾವ, ಗಿಡದ ಮೇಲೆ ಬದುಕೊಂತಾವ, ಅಥವಾ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಮೈಗ್ರೇಟ್ ಆಗಿ ಹೋಗ್ತಾವ. ಅಂದ್ರೆ ಅದಕ್ಕೆ ಮೈಗ್ರೇಷನ್ ಅಂತಾರ. ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಹೋಗಿ ತಮ್ಮ ಬದುಕು ಸಾಗಿ ಮತ್ತು ವಾಪಸ್ ಬಂದ್ರೆ ಬರ್ತಾವ, ಇಲ್ಲಾಂದ್ರೆ ಆ ಕಡೆ ಇರ್ತಾವ. ಓಕೆ, ಇವಕ್ಕೆ ಮೈಗ್ರೇಷನ್ ಅಂತ ಕರೀತಾರೆ. ಅದಕ್ಕೆ ಬರ್ಡ್ ಮೈಗ್ರೇಷನ್ ಅಂತ ಕರೀತಾರೆ. Some birds fly large distance when its food becomes scarce and weather condition becomes harsh. ಫುಡ್ ಕಮ್ಮಿ ಆಯಿತು, ವೆದರ್ ಕಂಡೀಷನ್ ಹಾರ್ಶ್ ಆಯಿತು ಅಂದ್ರೆ ಅವು ಇನ್ನೊಂದು ಕಡೆ ಹೋಗಿ ಬದುಕೋತಾವ. ಸೊ ದೇ ಮೂವ್ ಪ್ಲೇಸ್ ಟು ಪ್ಲೇಸ್ ದಟ್ ಹ್ಯಾವ್ ಅ ಗುಡ್ ಫುಡ್ ಸೋರ್ಸಸ್ ಆ್ಯಂಡ್ ಅ ಪ್ಲೀಸೆಂಟ್ ವೆದರ್. ಎಲ್ಲಿ ಬರ್ಡ್ಸ್ ಇರ್ತಾವ ಅಲ್ಲಿ ಪ್ಲೀಸೆಂಟ್ ವೆದರ್ ಅದಂತ ತಿಳ್ಕೊಬೇಕು. ತಂಪದ, ಊಟ ತಿನ್ನೋಕ್ಕೆಲ್ಲ ಸಮೃದ್ಧ ಆಗ್ಯದ ಅಂತ ತಿಳ್ಕೊಬೇಕು. ಬರ್ಡ್ಸ್ ಎಲ್ಲಿರ್ತಾವೆ, ಅದಕ್ಕೆ ಬರ್ಡ್ ಸೆಂಚುರಿ ನೋಡ್ರಿ, ಕೆಲವೊಂದು ಕಡೆ ಬರ್ಡ್ ಸೆಂಚುರೀಸ್ ಅಂತ ಇರ್ತಾವೆ. ಅಲ್ಲೆಲ್ಲ ಸುತ್ತಮುತ್ತ ನೀರ, ಗಿಡ ಎಲ್ಲ ಸಮೃದ್ಧ, ಪೂರ ಶಾಂತವಾದ ವಾತಾವರಣದಾಗ ಮಾತ್ರ ಬರ್ಡ್ಸ್ ಇರ್ತಾವೆ, ಇಲ್ಲಾಂದ್ರೆ ಇರಂಗಿಲ್ಲ. ಸಿಟಿನಾಗ ಯಾಕೆ ಇರಂಗಿಲ್ಲ ಬರ್ಡ್ಸ್? ಇದಕ್ಕೆ ಬರೀ ಪಿ ಟರ್ ಎಲ್ಲ ಜಗಳ ಪಗಳ ಇದೆ, ಎಲ್ಲಿ ನೋಡ್ತಾರೆ ಅಲ್ಲಿ ಪೊಲ್ಯೂಷನ್, ಹಿಂಗಾಗಿ ಆ ಬರ್ಡ್ಸ್ ಇರಂಗಿಲ್ಲ. ಅವು Some birds fly large distance when food becomes scarce and weather condition becomes harsh. So they move to places that have a good food sources and the pleasant weather. Pleasant weather ಅಂತಂದ್ರೆ ಶಾಂತ, ಭಾಳ ಬ್ಲಿಸ್ಫುಲ್, ಆನಂದಮಯ ಜಾಗ ಇತ್ತು ಅಂತಂದಾಗ ಅಲ್ಲಿ ಭಾಳ, ಈಗ ನಾವು ಪ್ಲೀಸೆಂಟ್ ಅಂತ ಕರಿತೀವಿ. ಮನೆಗೆ ಎಷ್ಟು ಪ್ಲೀಸೆಂಟ್ ಅದಪ್ಪ, ಪ್ಲೀಸೆಂಟ್ ಸ್ಮೆಲ್ ಅದ, ಚಂದ ವಾತಾವರಣ ಇರೋದಕ್ಕೆ ಪ್ಲೀಸೆಂಟ್ ಅಂತ ಕರಿತೀವಿ. ವೆದರ್ ಅಂತಂದ್ರೆ ನಮ್ಮ ವಾತಾವರಣ ಅಂತ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ದ ಮೈಗ್ರೇಷನ್. ಆರ್ಕಿಟಿಕ್ ಟರ್ನ್ಸ್ ಆರ್ ನೋನ್ ಆಸ್ ದ ಅಂಡರ್ಟೇಕ್ ದ ಲಾಂಗೆಸ್ಟ್ ಜರ್ನಿ ಫ್ರಮ್ ಒನ್ ಎಂಡ್ ಆಫ್ ದ ಅರ್ತ್ ಟು ದ ಅನದರ್ ಎಂಡ್. ಈಗ ಆರ್ಕಿಟಿಕ್ ಕೆಳಗೆ ಬರ್ತದೆ, ಭೂಮಿದು ಸೌತರ್ನ್ ಪಾರ್ಟ್ನಾಗ ಆರ್ಕಿಟಿಕ್ ಓಷನ್ಸ್ ಬರ್ತದೆ. ಆರ್ಕಿಟಿಕ್ ಓಷನ್ಸ್ನಾಗ ದಾಟಿ ಹೋಗಬೇಕು ಅಂತಂದ್ರೆ ಬರ್ಡ್ಸ್ಗಳಿಗೆ ಭಾಳ ಲಾಂಗ್ ಜರ್ನಿ ಮಾಡಬೇಕಾಗ್ತದೆ. ಥೌಸಂಡ್ಸ್ ಮೈಲ್ಸ್ ಟುಗೆದರ್ ಜರ್ನಿ ಮಾಡಿದಾಗ ಆ ನಮ್ಮ ಇಂಡಿಯಾ, ಈಗ ಇಂಡಿಯನ್ ಸೀನಿಂದ ಆರ್ಕಿಟಿಕ್ ಸಿ ದಾಟಿ ಆ ಆರ್ಕಿಟಿಕ್ ಪ್ಲೇಸಿಗೆ ಹೋಗಿ ಬದುಕು ಮಾಡಬೇಕು ಅಂದ್ರೆ ಲಾಂಗ್ ಜರ್ನಿ. ಅಂದ್ರೆ ಇಲ್ಲಿಂದ ನಾವು ಆಸ್ಟ್ರೇಲಿಯಾಕ್ಕೆ ಹೋಗ್ತೀವಿ, ಇಲ್ಲಿಂದ ನಾವು ಶ್ರೀಲಂಕಾಗೆ ಹೋಗ್ತೀವಿ, ಇಲ್ಲಿಂದ ನಾವು ಅಮೇರಿಕಾಗೆ ಹೋಗ್ತೀವಿ, ಇಲ್ಲಿಂದ ದುಬೈಗೆ ಹೋಗ್ತೀವಿ, ಇಲ್ಲಿಂದ ಸೌದಿಗೆ ಹೋಗ್ತೀವಿ, ಯಾಕೆ ಹಾರಿ ಹೋಗ್ತೀವಿಲ್ಲ, ಹಂಗೂ ಲಾಂಗ್ ಡಿಸ್ಟೆನ್ಸ್ ಅವು ಟ್ರಾವೆಲ್ ಮಾಡಬೇಕಾಗ್ತದೆ. ಯಾವು? ಬರ್ಡ್ಸ್. Some birds fly large distance when food becomes scarce or weather condition becomes harsh. So they move to places that have the good food resources and pleasant weather. This is called the migration.
Arctic terns are known to undertake the longest journey from one end of the earth to the other end. ಆ ಅರ್ಥದ ಪೂರ್ತಿ ಕೆಳಗೆ ಬಾಟಮ್ನಾಗ ಅದ ಅದು ಆರ್ಕಿಟಿಕ್ ಪ್ಲೇಸ್, ಆರ್ಕಿಟಿಕ್ plains. Okay, so let's move on the word power. Feathers means the outer covering of the bird. ನಮ್ಗೆ ಹೆಂಗೆ ಸ್ಕಿನ್ ಇರ್ತದಲ್ಲ ಅವಕ್ಕೆ ಫಿದರ್ ಇರ್ತದೆ. ಹಾಲೋ ಮೀನ್ಸ್ ಹ್ಯಾವಿಂಗ್ ಎಂಟಿ ಸ್ಪೇಸ್ ಇನ್ಸೈಡ್. ಹಾಲೋ ಒಳಗಡೆ ಖಾಲಿ ಇರ್ತದೆ. ಸ್ಟ್ರೀಮ್ಲೈನ್ಡ್ ಸಮಥಿಂಗ್ ದಟ್ boat shaped so that it will move more quickly through the air. ಅದಕ್ಕೆ ಸ್ಟ್ರೀಮ್ಲೈನ್ಡ್ ಅಂತ ಕರೀತಾರೆ. Okay, so this is all about the birds nest ಮತ್ತು homes. Birds nest are called homes of the birds. Different types of nest ನೋಡ್ಕೊಂಡಿವಿ ನಾವು. ಇಲ್ಲಿ ನಾವು ನೋಡಿರ್ತಕ್ಕಂಥ ಬರ್ಡ್ಸ್ ನೆಸ್ಟ್, ಗ್ರೌಂಡ್ ನೆಸ್ಟ್, ಬೊರೋ ನೆಸ್ಟ್, ಕ್ಯಾವಿಟಿ ನೆಸ್ಟ್, ಏನಪ್ಪ ನೆಕ್ಸ್ಟ್ we have studied about platform nest, cupped nest and suspended nest. Then again we have other types of nest, like other types of nests ಅಲ್ಲಿ tailor birds nest ನೋಡಿವಿ. and ಆಮೇಲೆ ಅವೆಲ್ಲ ಮ್ಯಾಚ್ ಮಾಡಿ fill in the blanks ಮಾಡಿವಿ. birds take care of their babies, ಯಾವ ರೀತಿ ಅವು ಕೇರ್ ತಗೋತಾವ ಬೇಬೀಸ್ಗೆ, ಎದರಿಂದ ಪ್ರೊಟೆಕ್ಟ್ ಮಾಡ್ತಾವ ಅಂತ ಸ್ಟಡಿ ಮಾಡಿದ್ವಿ. ನಂತರ ನಮ್ಗೆ ಹೌ ಟು ಬರ್ಡ್ಸ್ ಫ್ಲೈ ಅಂತ ನೋಡಿದ್ವಿ, ಹೌದಾ. ಆಮೇಲೆ ಫೆದರ್ಸ್ ಹೆಂಗಿರ್ತಾವ, ಎಲ್ಲಿರ್ತಾವ, ಎದಕ್ಕೆ ಅಟ್ಯಾಚ್ ಆಗಿರ್ತಾವ ಅಂತ ನೋಡಿದ್ವಿ. ಬರ್ಡ್ಸ್ ಮೈಗ್ರೇಷನ್ ಹೆಂಗೆ ಆಗ್ತಾವ, ಎದಕ್ಕೆ ಆಗ್ತದೆ ಅಂತ ನೋಡ್ತೀವಿ. ಮತ್ತು ಮೀನಿಂಗ್ಸ್ ಕೂಡ ನಾವು ನೋಡ್ಕೊಂಡಿವಿ, ಹೌದಾ. ಫೆದರ್ಸ್, ಹಾಲೋ ಆ್ಯಂಡ್ ಸ್ಟ್ರೀಮ್ಲೈನ್ಡ್ ಮೀನಿಂಗ್ ಅಂತ ಗೊತ್ತಾಗ್ತದೆ ನಮ್ಗೆ. ನಾವು ಲೆಟ್ ಅಸ್ ರೀಕಾಲ್. See, most birds build nest to lay eggs and to protect their young ones from the enemies and harsh weather conditions. Nest ಎದಕ್ಕೆ ಮಾಡ್ತಾವ ಅಂತಂದ್ರೆ to lay eggs, to protect their young ones from the enemies and harsh weather conditions. ಅಲ್ಲ, ಪ್ರೊಟೆಕ್ಟ್ ಮಾಡೋ ಸಲುವಾಗಿ ನೆಸ್ಟ್ ಮಾಡ್ತಾವ ಬರ್ಡ್ಸ್ ಅಂತ ಗೊತ್ತಾಯ್ತು. ಡಿಫ್ರೆಂಟ್ ಬರ್ಡ್ಸ್ ಮೇಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಸ್ಟ್. ಬೇರೆ ಬೇರೆ ನೆಸ್ಟ್ ಬೇರೆ ಬೇರೆ ಥರದ್ದು ನೆಸ್ಟ್ ಮಾಡ್ತಾವ. ಒಂದು ನೆಸ್ಟ್ ಮಾಡ್ತಾವ, ಒಂದು ಬುರ್ರೋ ಮಾಡ್ತಾವ, ಒಂದು ಕಪ್ಪಲ್ ಶೇಪ್ ಮಾಡ್ತದ, ಒಂದು ಒಂದು ಸಸ್ಪೆಂಡೆಡ್ ಟೈಪ್ ಮಾಡ್ತದ, ಒಂದು ಪ್ಲಾಟ್ಫಾರ್ಮ್ ಟೈಪ್ ಮಾಡ್ತದ, ಒಂದು ಟೈಲರ್ ಮೇಡ್ ಅದ, ಅದಕ್ಕೆ ವಿವಿಂಗ್ ಮಾಡ್ತದ. ವಿವಿಂಗ್ ಬರ್ಡ್ ಮೇಕ್ ಅ ವಿವಿಂಗ್ ನೆಸ್ಟ್ ಮಾಡ್ತದ, ಹೌದಿಲ್ಲ. ಡಿಫ್ರೆಂಟ್ ಬರ್ಡ್ಸ್ ಮೇಕ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ನೆಸ್ಟ್. Birds like pigeon make a small holes in the soil and lay their eggs, and this type of nest is called the ground nest. ಭೂಮಿ ಮೇಲೆ, ಮಣ್ಣಿನ ಮೇಲೆ ಮಾಡೋದಕ್ಕೆ ಗ್ರೌಂಡ್ ನೆಸ್ಟ್ ಅಂತ ಕರೀತಾರೆ, ಹೌದಾ. ಬರ್ಡ್ಸ್ ಲೈಕ್ ಕಿಂಗ್ಫಿಶರ್ ಮೇಕ್ ಅ ಬುರೋ ನೆಸ್ಟ್ ಆನ್ ಅ ಟ್ರೀ ಆರ್ ಟ್ರಂಕ್. ಬರ್ಡ್ಸ್ ಲೈಕ್ ಅ ಕಿಂಗ್ಫಿಶರ್ ಬರ್ಡ್ ಮೇಕ್ ಬುರೋ ನೆಸ್ಟ್ ಆನ್ ಅ ಟ್ರೀ ಟ್ರಂಕ್ ಅಂತಂದ್ರೆ ಅದು ಒಂದು ಬಡ್ಡಿ ಮೇಲೆ ಮಾಡ್ತಾವ ಅಂತ ಕರೀತಾರೆ. Woodpecker and owls make a hole in the nest and lay their eggs in whose holes, and these are called cavity nest. Woodpecker and owls ಏನ್ ಮಾಡ್ತಾವ, ಗಿಡದಾಗ ಹೋಲ್ಸ್ ಹಾಕಿ ಮತ್ತು ಅಲ್ಲಿ ಎಗ್ಸ್ ಇಡ್ತಾವ. and these holes and these are called in the eggs in these holes, and these are called cavity nest ಅಂತ ಕರೀತಾರೆ. Birds also build some other type of nest, platform nest, cupped nest, suspended nest, etc. Okay, the mother bird lays eggs as soon as the nest is built. Mother bird ಏನ್ ಮಾಡ್ತದ, ಎಗ್ಸ್ ಆಗ್ತದ. ಬಿಲ್ಟ್ ರೆಡಿ ಆದ ಕೂಡಲೇ, ಅವ್ದು ನೆಸ್ಟ್ ರೆಡಿ ಆದ ಕೂಡಲೇ ಎಗ್ಸ್ ಆಗ್ತದ. and once they hatch, the mother bird takes care of their babies. ಅವು ಎಗ್ ಹಾಕಿದ ಮೇಲೆ, ಹ್ಯಾಚ್ ಆದ್ಮೇಲೆ ಅವು ಏನು ಮಾಡ್ತಾವ, ಆ ಬೇಬಿ ಬಂದ ಮೇಲೆ ಯಂಗ್ ಬೇಬಿಗಳಿಗೆ ಕೇರ್ ತಗೋತಾವೆ ಪೇರೆಂಟ್ ಬರ್ಡ್ಸ್. ಓಕೆ. ಟು ಫ್ಲೈ ಬರ್ಡ್ಸ್ ಹ್ಯಾವ್ ಲೈಟ್ ಅಂಡ್ ಹಾಲೋ ಬೋನ್ಸ್ ಅಂಡ್ ಸ್ಟ್ರೀಮ್ಲೈನ್ಡ್ ಬಾಡೀಸ್. ಹೆಂಗಿರ್ತಾವ ಬಾಡಿ? ಸ್ಟ್ರೀಮ್ಲೈನ್ಡ್ ಬಾಡೀಸ್ ಇರ್ತಾವ ಮತ್ತು ಹಾಲೋ ಬೋನ್ಸ್ ಇರ್ತಾವ. ಅಂಡ್ ದೇ ಆಲ್ಸೋ ಹ್ಯಾವ್ ವಿಂಗ್ಸ್. ಏನಿರ್ತಾವಕ್ಕ? ವಿಂಗ್ಸ್ ಇರ್ತಾವ. Birds' feathers
are of two types. Birds feather are of two types. Dawn feather and flight feathers. Dawn feather ಏನು ಮಾಡ್ತದೆ, ಫಿದರ್ ಯೂಶಲಿ ಬಾಡಿಗೆ ಏನು ಮಾಡ್ತದೆ, ಪ್ರೊಟೆಕ್ಟ್ ಮಾಡ್ತದೆ. ಕೆಲವೊಂದು ಫಿದರ್ ಏನು ಮಾಡ್ತದೆ, ಹಾರ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಡಾನ್ ಫಿದರ್ ಬರ್ಡ್ಸ್ ಹಾರ್ಲಿಕ್ಕೆ ಬರಂಗಿಲ್ಲ. ಫ್ಲೈಟ್ ಫಿದರ್ ಬರ್ಡ್ಸ್ ಸ್ಟ್ರಾಂಗ್ ಇರ್ತಾವ, ಫಿದರ್ ಕೂಡ ಅದಕ್ಕೆ ಅಟ್ಯಾಚ್ ಆಗಿರ್ತದೆ, ಹಿಂಗಾಗಿ ಹಾರ್ತಾವೆ. Some birds fly large distance when food becomes scarce or weather condition becomes harsh, and this is called migration. Migration ಎದಕ್ಕೆ ಆಗ್ತದಪ್ಪ ಅಂತಂದ್ರೆ ಸ್ಕ್ಯಾರ್ಸಿಟಿ ಆಫ್ ದ ಫುಡ್ ಆರ್ ದಿ ಹಾರ್ಶ್ ವೆದರ್ ಕಂಡೀಷನ್ ಇತ್ತಪ್ಪ ಅಂತಂದ್ರೆ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸಿಗೆ ಬರ್ಡ್ಸ್ ಹೋಗ್ತಾವ ಅಂತ. ತಿಳಿತಾ ಮಕ್ಕಳ? ಇಲ್ಲಿ ತನ ಈ ಲೆಸನ್ ಆಯಿತು. ಲೆಟ್ಸ್ ಆನ್ಸರ್ ಟೈಮ್. Look at the nest below. Write down the name of the bird that makes each nest of type. ಇದು ಈ ಥರ ಕಪ್ಪಡ್ ಏನು ಮಾಡ್ತಾವೆ, ಕಪ್ಪಡ್ ಶೇಪಡ್ ನೆಸ್ಟ್ ಏನು ಮಾಡ್ತವೆ, ಸ್ಪ್ಯಾರೋ. ಹ್ಯಾಂಗಿಂಗ್ ಟೈಪ್ ವೀವರ್ ಬರ್ಡ್. ವುಡ್ ಪೆಕ್ಕರ್ ಏನು ಮಾಡ್ತದೆ, ಅದಕ್ಕೆ ಒಂದು ಹೋಲ್ ಮಾಡಿ ಅದರೊಳಗೆ ಹಾಕ್ತದೆ. ಕಿಂಗ್ ಫಿಶರ್ ಏನು ಮಾಡ್ತದೆ, ಭೂಮಿ ಮೇಲೆ ಈ ಒಂಥರ ಬುರ್ರೋ ಮಾಡಿ ಕಿಂಗ್ ಫಿಶರ್ ಬರ್ಡು ಎಗ್ಸ್ ಹಾಕ್ತದೆ. ರೈಟ್, ಟ್ರೂ ಆರ್ ಫಾಲ್ಸ್? Birds build nest only to lay eggs, false. ಆ ಬೇಬಿ ಪ್ರೊಟೆಕ್ಟ್ ಮಾಡೋ ಸಲುವಾಗೂ ಇಡ್ತಾವೆ. ಕುಕೂಸ್ ಡು ನಾಟ್ ಮೇಕ್ ನೆಸ್ಟ್, ಟ್ರೂ. ಕುಕೂಸ್ ಬರ್ಡ್ ಏನು ಮಾಡ್ತದೆ, ಇನ್ನು ನೆಸ್ಟ್ ಮಾಡಂಗಿಲ್ಲ, ಯಾರ್ದಾರೆ ನೆಸ್ಟ್ ರೆಡಿ ಇತ್ತಪ್ಪ ಅಂದ್ರೆ ಅಲ್ಲಿ ಹೋಗಿ ಎಗ್ಸ್ ಹಾಕ್ತದ ಅಂತ. ದ ಬೇಬಿ ಬರ್ಡ್ ಕಮ್ ಔಟ್ ಆಫ್ ದಿ ಎಗ್ ಆ್ಯಂಡ್ ಫ್ಲೈ ಅವೇ ಇಮಿಡಿಯೇಟ್ಲಿ, ಫಾಲ್ಸ್. ಬೇಬಿ ಬರ್ಡ್ ಒಮ್ಮೆ ಹುಟ್ಟಿದ ಕೂಡಲೇ ಹಾರಂಗಿಲ್ಲ. ಹೆಂಗೆ ನಾವು ಹುಟ್ಟಿದ ಕೂಡಲೇ ನಡಿಲಿಕ್ಕೆ ಓಡ್ಲಿಕ್ಕೆ ಆಗಲ್ಲ, ಅವಕ್ಕೂ ಹಾರ್ಲಿಕ್ಕೆ ಬರಲ್ಲ. The upward movement of the wing is called as the upstroke, true. The down feather helps the birds to fly. The down feather helps the bird to fly, false. Down feather birds ಗೆ ಹೆಲ್ಪ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದಿಲ್ಲ, ಹಾರಲಿಕ್ಕೆ. ಯಾಕಂದ್ರೆ ಡಾನ್ ಫೀದರ್ ಬರ್ಡ್ಸ್ ಏನಾಗಿರ್ತಾವ ಅಂತಂದ್ರೆ ಆಸ್ಟ್ರಿಚ್ ಬರ್ಡ್ಸ್ ಇರ್ತದೆ, ಆಮೇಲೆ ಇವು ನಮ್ಗಲ್ಲಿ ಇರ್ತಕ್ಕಂಥದ್ದು ಡಕ್ ಇರ್ತಾವ, ಅವಕ್ಕೆಲ್ಲ ಡಾನ್ ಫೀದರ್ಸ್ ಇರ್ತದೆ, ಹಿಂಗಾಗಿ ಅವು ಹಾರ್ಲಿಕ್ಕೆ ಬರಲ್ಲ. ಓಕೆ, ತಿಳಿತಾ ಮಕ್ಕಳ? ಆಮೇಲೆ ಕ್ವಶನ್ ಆನ್ಸರ್ಸು, ವೈ ಆರ್ ಪ್ಲಾಟ್ಫಾರ್ಮ್ಸ್ ಆರ್ ಕಾಲ್ಡ್ ಸೊ, ವಿಚ್ ಬರ್ಡ್ ಮೇಕ್ಸ್ ದಿಸ್ ಟೈಪ್ ಆಫ್ ನೆಸ್ಟ್, ಅವೆಲ್ಲ ನಿಮ್ಮ ಕ್ವಶನ್ ಆನ್ಸರ್ಸು ನಾನು ಶೇರ್ ಮಾಡ್ತೇನೆ. ಓಕೆ, ವ್ಯಾಲ್ಯೂ ಆ್ಯಂಡ್ ಲೈಫ್ ಸ್ಕಿಲ್ಸ್. ಸಾನಿಯಾ ಸೀಸ್ ಅ ನೆಸ್ಟ್ ಆನ್ ದ ವಿಂಡೋ ಸಿಲ್ ಆಫ್ ಹರ್ ಬೆಡ್ರೂಮ್. ವಾಟ್ ಶುಡ್ ಸಾನಿಯಾ ಡೂ? ಟಿಕ್ ದ ಕರೆಕ್ಟ್ ಆನ್ಸರ್. ಸಾನ್ಯಾ ಅಂತ ಒಂದು ಹುಡುಗಿ, ಅವಳು ಮನೆಯದು ವಿಂಡೋ ಸಿಲ್ ಮೇಲೆ ಒಂದು ನೆಸ್ಟ್ ಮಾಡಿರ್ತದೆ ಬರ್ಡ್. ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದು ನೀವು ಅಡ್ವೈಸ್ ಮಾಡಬೇಕು. ಆಸ್ ದ ಮದರ್ ಟು ರಿಮೂವ್ ದ ನೆಸ್ಟ್. ಅಮ್ಮ, ಅದು ನೆಸ್ಟ್ ತೆಗೆಯೋದು ಚಲೋ ಇಲ್ಲ ಅಂತ ಅಂತೀರ. ಲೀವ್ ದ ನೆಸ್ಟ್ ಆಸ್ ಇಟ್ ಈಸ್ ಸೋ ದಟ್ ದ ಬರ್ಡ್ ಕ್ಯಾನ್ ಹ್ಯಾಚ್ ದ ಎಗ್ಸ್ ಅಂಡ್ ಬ್ರಿಂಗ್ ಅಪ್ ದ ಯಂಗ್ ಒನ್ಸ್. ಕರೆಕ್ಟ್, ಒಂದು ಯಂಗ್ ಒನ್ಸ್ ಬರಲಿಕ್ಕೆ ಹೆಲ್ಪ್ ಮಾಡೋ ಸಲುವಾಗಿ ಇಡಬೇಕು. ತೆಗೆ ಅಂದ್ರೆ ಏನು? ತಪ್ಪಲ್ಲ, ಅದು ಒಂದು ಬದುಕಲ್ಲ. Shift the nest to the nearest tree in the garden. Wait, what will be the consequences of doing any one of this above? ಈಗ ನೋಡ್ರಿ, ಒಂದು ನಿಯರೆಸ್ಟ್ ಬರ್ಡ್ಗೆ ಎಲ್ಲ ಹೋಗಿ ಶಿಫ್ಟ್ ಮಾಡೋಕ್ಕಿಂತ ಬೆಟ್ರೆ ಅಲ್ಲಿ ವಿಂಡೋನಾಗಿದ್ರು ಏನು ಪ್ರಾಬ್ಲಮ್ ಇಲ್ಲ, ನಿಮ್ಮಿಂದಂತೂ ಅದಕ್ಕೇನು ಪ್ರಾಬ್ಲಮ್ ಇಲ್ಲಲ್ಲ. ಅಥವಾ ಈ ರೀತಿ ಮಾಡೋದ್ರಿಂದ ಈ ರೀತಿ ಕಾನ್ಸಿಕ್ವೆನ್ಸಸ್, ನೀವು ಹೋಗಿ ಶಿಫ್ಟ್ ಮಾಡಿದ್ರಿ ಗಾರ್ಡನ್ನಾಗ, ಮಾಡೋ ಟೈಮ್ನಾಗ ಏನಾಯ್ತಪ್ಪ ಅಂದ್ರೆ ನೆಸ್ಟು ಒಡೆದೋಯ್ತು, ಬಿದ್ದೋಯ್ತು ಅಂದ್ರೆ ಎಲ್ಲಿಡಬೇಕು ಅದು? ಹೌದಿಲ್ಲ? ಸೊ ಈ ರೀತಿ ಮಾಡೋದು ಬೇಡ. ಅಲ್ಲಿ ಇರಲಿ, ಅದರದ್ದು ಲೆಗ್ ಹಾಕಲಿ, ಸ್ವಲ್ಪ ನೀರು, ಒಂದಿಷ್ಟು ಕಾಳು ಹಾಕ್ಕೊಟ್ರೆ ಹೆಲ್ಪ್ ಆಗ್ತದೆ. ತಿಳಿತಾ ಮಕ್ಕಳ? ಸೊ ಇದು ಪಾಠ ನಿಮ್ಗೆ ಹೇಳ್ಕೊಟ್ಟಿದ್ದು ಇವತ್ತು. ಏನಪ್ಪ ಅಂದ್ರೆ ಬರ್ಡ್ಸ್ ಬಗ್ಗೆ ಇಲ್ಲಿ ಬೆಳಗ್ಗೆಯಿಂದ ಹೇಳ್ತಾ ಇದ್ದಿದ್ದು ಬರ್ಡ್ಸ್ ಬಗ್ಗೆನೇ. ಮೊದಲು ಹೇಳಿರೋದು ಬೀಕ್ ಮತ್ತು ಫೀಟ್ ಮೇಲೆ, ಈಗ ಹೇಳಿರೋದು ನೆಸ್ಟ್ ಮತ್ತು ಹೋಮಿಂಗ್ ಆ್ಯಂಡ್ ಫ್ಲೈಟ್ಸ್ ಮೇಲೆ. ಹೌದಾ? ನೆಸ್ಟ್ ಅಂತಂದ್ರೆ ಎಲ್ಲಿ ಆ ಬರ್ಡ್ ತನ್ನ ಮನೆಯನ್ನ ಕಟ್ಕೋತದೋ, ಡಿಫ್ರೆಂಟ್ ಮನೆ, ಹೆಂಗೆ ನಮ್ಗೆ ಟೆಂಟ್ ಹೌಸ್ ಅಂತೀವಿ, ಅಪಾರ್ಟ್ಮೆಂಟ್ ಅಂತೀವಿ, ಬಂಗ್ಲೋ ಅಂತೀವಿ, ಈಗ್ಲೋ ಅಂತೀವಿ, ಸ್ಟಿಲ್ಟ್ ಹೌಸ್ ಅಂತೀವಿ, ಹಟ್ ಅಂತೀವಿ, ಇವಕ್ಕೆಲ್ಲ ನಾವು ಡಿಫ್ರೆಂಟ್ ಮನೆಗಳವಲ್ಲ. ಹಾಗೆ ನೆಸ್ಟ್ಗಳ್ನು ಡಿಫ್ರೆಂಟ್ ಬರ್ಡ್ಸ್ ಬೇರೆ ಬೇರೆ ಥರ ನೆಸ್ಟ್ ಮಾಡ್ತಾವ. ಅದು ನೆಸ್ಟ್ಗಳ ಹೆಸರು ನಾವು ಗ್ರೌಂಡ್ ನೆಸ್ಟ್ ಅಂತೀವಿ, ಬುರೋ ನೆಸ್ಟ್ ಅಂತೀವಿ, ಕ್ಯಾವಿಟಿ ಅಂತೀವಿ, ಸಸ್ಪೆಂಡೆಡ್ ಅಂತೀವಿ, ಕಪ್ ಟೈಪ್ ಅಂತೀವಿ. ಇವೆಲ್ಲ ಡಿಫ್ರೆಂಟ್ ನೆಸ್ಟ್ ಬೇರೆ ಬೇರೆ ಟೈಪ್ ಬರ್ಡ್ಸ್ಗಳು ಮಾಡೋದು. ಇಷ್ಟೆಲ್ಲ ಗೊತ್ತಾಯ್ತಲ್ಲ. ಇದೇ ಇದು ಪಾಠದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಥಿಂಗ್ಸ್. ಕ್ವಶನ್ ಆನ್ಸರ್ಸು ಮತ್ತು ಮೀನಿಂಗ್ಸು ಅಥವಾ ಹಾರ್ಡ್ ವರ್ಡ್ಸ್ ಬಂದವೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ದಯವಿಟ್ಟು ಇದು ಓದ್ಕೊಂಡು ಪ್ರಿಪೇರ್ ಮಾಡ್ಕೋಬೇಕು. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.